ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನೋಡಿ, ನಮ್ಮ ಲೈಫ್ ಯಾವ ರೀತಿಯಲ್ಲಿದೆ ಅಂದರೆ, ಒಂದು ಕಡೆ ದೇವರ ವಾಕ್ಯದ ಸತ್ಯಗಳು, ಇನ್ನೊಂದು ಕಡೆ ಸೈತಾನನ ಸುಳ್ಳುಗಳು. ವಿ ಆರ್ ಇನ್ ಬಿಟ್ವೀನ್ ದೋಸ್ ಟೂ ಥಿಂಗ್ಸ್. ನಾವು ಯಾವುದ್ರ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಒನ್ ಸೈಡ್ ಟ್ರೂತ್ಸ್ ಆಫ್ ಗಾಡ್ಸ್ ವರ್ಡ್, ಅನದರ್ ಸೈಡ್ ಲೈಸ್ ಆಫ್ ದ ಡೆವಿಲ್. ಸೈತಾನ ಹೇಳುವ ಸುಳ್ಳುಗಳು, ಇನ್ನೊಂದು ಕಡೆ ದೇವರ ವಾಕ್ಯ ಹೇಳುವ ಸತ್ಯಗಳು. ಇದರ ಮಧ್ಯದಲ್ಲಿ ನಾವಿದ್ದೀವಿ. ಈಗ ಇದರ ಮಧ್ಯದಲ್ಲಿ ನಾವು ನೆಮ್ಮದಿಯಾಗಿ ಬದುಕಲಿಕ್ಕಾಗಬೇಕಾದ್ರೆ, ಅಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ಈ ಕಡೆ ಗಮನಿಸಿ. ನೆಮ್ಮದಿಯಾಗಿ ಬದುಕಲಿಕ್ಕಾಗಬೇಕಾಗೋದು ಅಂದರೆ, ವೆನ್ ಯು ವಾಕ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ನಾವು ಅಂದ್ಕೊಂಡ ಹಾಗೆ ಆದರೆ ನೆಮ್ಮದಿ ಅಲ್ಲ. ಓಕೆ, ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಟ್ರೆ ನೆಮ್ಮದಿಯಾಗಿ ಬದುಕ್ಬೋದು, ಆ ಥರ ಅಲ್ಲ ನಾನು ಹೇಳಿದ್ದು. ನಾವು ನೆಮ್ಮದಿಯಾಗಿ ಬದುಕಬೇಕಾದರೆ ಅಂದರೆ ಅರ್ಥ, ನೀನು ದೇವರ ಮಾರ್ಗದಲ್ಲಿ ದೇವರ ಚಿತ್ತದಂತೆ ಜೀವಿಸುವಾಗ ಮಾತ್ರನೇ ನೆಮ್ಮದಿ ಸಿಗೋದು. ಆ ರೀತಿಯಲ್ಲಿ ನೀನು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಈ ಸುಳ್ಳು ಮತ್ತು ಸತ್ಯವನ್ನು ವಿವೇಚಿಸಲಿಕ್ಕೆ ಸಾಧ್ಯವಾಗಬೇಕು. ಅರ್ಥ ಆಗ್ತಿದೆಯಾ? ಹಾಂ, ಯು ಮಸ್ಟ್ ಬಿ ಏಬಲ್ ಟು ಡಿಸರ್ನ್ ದ ಲೈಸ್ ಆಫ್ ದ ಡೆವಿಲ್ and the truths of God's word. You need to have the ability to discern these two. ವಿವೇಚಿಸಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುವ ಸಾಮರ್ಥ್ಯ ನಮ್ಮ ಒಳಗಡೆ ಇದ್ದರೆ ಮಾತ್ರನೇ ನಾವು ಇವತ್ತಿನ ಈ ಪ್ರಪಂಚದಲ್ಲಿ ನಾವು ನೆಮ್ಮದಿಯಾಗಿ, ಅಂದರೆ ದೇವರ ಚಿತ್ತದಂತೆ ದೇವರ ಮಾರ್ಗದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಈ ವಿವೇಚನೆ ಅನ್ನೋದು ನಮಗಿಲ್ಲದೆ ಹೋದರೆ ಖಂಡಿತ ಸಾಧ್ಯ ಇಲ್ಲ. ಸೊ ಅದಕ್ಕೇನು ಮಾಡಬೇಕೀಗ? ವಿ ಮಸ್ಟ್ ಪ್ರೇ ಫಾರ್ ಇಟ್. ಫಸ್ಟ್ ನಾವು ಅದಕ್ಕಾಗಿ ಪ್ರಾರ್ಥಿಸಬೇಕು. ಲಾರ್ಡ್, ಫಿಲ್ ಮೀ ವಿತ್ ದ ಡಿಸರ್ನ್ಮೆಂಟ್, ಸ್ಪಿರಿಟ್ ಆಫ್ ಡಿಸರ್ನ್ಮೆಂಟ್. ವಿವೇಚನೆಯ ಆತ್ಮರಿಂದ ನನ್ನನ್ನು ತುಂಬಿಸಿರಿ. ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಲಿಕ್ಕೆ ಹೇಳ್ತಾರೆ? ಎಫಿಷಿಯನ್ಸ್ ಚಾಪ್ಟರ್ 1 ವರ್ಸಸ್ 18. 17ರಿಂದ ಓದೋಣ. 17. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಾಮಾನ್ವಿತ ತಂದೆಯೂ ಆದವರು ನಿಮಗೆ ಜ್ಞಾನವನ್ನು, ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಇಯಲಿ ಎಂದು ಪ್ರಾರ್ಥಿಸುತ್ತೇನೆ. ಅಲ್ಲಿ ನಮಗೆ ಮುಖ್ಯವಾಗಿ ಈಗ ಬೇಕಾಗಿರೋದು ವಿವೇಚನೆ. I pray that the God of our Lord Jesus Christ, the Father of glory, may give you a spirit of wisdom and revelation as you come to know Him. Spirit of wisdom and spirit of revelation. Very important. ಪಡ್ಕೊಳ್ಳೋದು ಹೇಗೆ? How to receive this? We need to pray for it. Pray for the spirit of discernment. ಈ ಒಂದು ವಿವೇಚನೆಯ ವರಕ್ಕಾಗಿ ಪ್ರಾರ್ಥಿಸಬೇಕು. ಇದು ಸುಮ್ಮನೆ ನಮಗೆ ಸಿಗೋದಲ್ಲ. ವಿ ನೀಡ್ ಟು ಆಸ್ಕ್ ಫಾರ್ ಇಟ್, ವಿ ನೀಡ್ ಟು ಡಿಸೈರ್ ಫಾರ್ ಇಟ್. ಇದಿದ್ದರೆ ಖಂಡಿತವಾಗಲೂ ನಿಮಗೆ ಸೈತಾನನ ಸುಳ್ಳುಗಳನ್ನು, ದೇವರ ವಾಕ್ಯದ ಸತ್ಯಗಳನ್ನು ವಿವೇಚಿಸಲಿಕ್ಕಾಗ್ತದೆ. ಈಗ ಒಂದು ಥಾಟ್ ಬರುವಾಗ, ಒಂದು ಆಲೋಚನೆ ಬರುವಾಗ, ಇದು ದೇವರಿಂದ ಬಂದಿದೆಯಾ ಸೈತಾನಿಂದ ಬಂದಿದೆಯಾ ಅಂತ ವಿವೇಚಿಸಲಿಕ್ಕಾಗ್ತದೆ. ಎಷ್ಟೋ ಬಾರಿ ಸೈತಾನ ಸುಳ್ಳು ಹೇಳ್ತಾನೆ. ಆ್ಯಂಡ್ ಆಲ್ ಇಸ್ ಲೈಸ್ ಆರ್ ಆಪೋಸಿಟ್ ಟು ದ ಟ್ರೂತ್ಸ್ ಆಫ್ ಗಾಡ್ಸ್ ವರ್ಡ್.
ಅವನ ಸುಳ್ಳುಗಳು ಯಾವಾಗಲೂ ದೇವರ ವಾಕ್ಯದ ಸತ್ಯಗಳಿಗೆ ವಿರುದ್ಧವಾಗಿದ್ದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಬೈಬಲ್ ಹೇಳುತ್ತೆ ಜೀಸಸ್ ಈಸ್ ದ ಓನ್ಲಿ ಸೇವಿಯರ್ ಆಫ್ ದ ವರ್ಲ್ಡ್. ಯೇಸು ಕ್ರಿಸ್ತರು ಒಬ್ಬರೇ ಲೋಕದ ರಕ್ಷಕರು ಎಂದು ಬೈಬಲ್ ಹೇಳುತ್ತೆ. ಆದರೆ ಸೈತಾನ ಅದನ್ನು ಯಾವ ರೀತಿಯಲ್ಲಿ ಸುಳ್ಳು ಹೇಳ್ತಾನೆ ಅಂದರೆ, ಮ್ಯಾನಿಪುಲೇಟ್ ಮಾಡ್ತಾನೆ. ಯಾವ ರೀತಿಯಲ್ಲಿ ಅಂದರೆ, ಯೇಸು ಕೂಡ ಒಬ್ಬರು ರಕ್ಷಕರು. ಎರಡು ಸ್ಟೇಟ್ಮೆಂಟ್ಗೆ ವ್ಯತ್ಯಾಸ ಇದೆಯಾ? ಯೇಸುನೂ ಒಬ್ಬರು ರಕ್ಷಕರು. ಜೀಸಸ್ ಆಲ್ಸೋ ಎ ಗಾಡ್. ಜೀಸಸ್ ಆಲ್ಸೋ ಎ ಸೇವಿಯರ್. ಕೇಳಿಸ್ಕೊಳ್ಳಿಕ್ಕೆ ಏನಾದರೂ ತಪ್ಪಾಗಿದೆಯಾ? ಕೇಳಿಸ್ಕೊಳ್ಳಿಕ್ಕೆ ಏನಾದ್ರು ತಪ್ಪಾಗಿ ಅನಿಸ್ತಾ ಇದೆಯಾ? ಯೇಸುನೂ ಒಬ್ಬರು ಒಳ್ಳೆ ದೇವರು, ಯೇಸುನೂ ಒಬ್ಬರು ಒಳ್ಳೆ ರಕ್ಷಕರು. ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿದೆ, ರೈಟ್ ಅನಿಸುತ್ತೆ. ಆದರೆ ಬೈಬಲ್ ಹೇಳೋ ಸತ್ಯ ಆ ಥರ ಅಲ್ಲ. ದಟ್ ಈಸ್ ನಾಟ್ ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್. Truth of God's word says Jesus Christ is the only Savior. There is no other Savior. He is the only true God. ಅವರೊಬ್ಬರೇ ನಿಜವಾದ ರಕ್ಷಕರು, ಏಕೈಕ ರಕ್ಷಕರು. ಅವರೊಬ್ಬರೇ ನಿಜವಾದ ಏಕ ದೇವರು ಅಂತ ಬೈಬಲ್ ಹೇಳುತ್ತೆ. ಆದರೆ ಸೈತಾನ ಸುಳ್ಳನ್ನು ಅದಕ್ಕೆ ಆಪೋಸಿಟ್ ಆಗಿ ನಮಗೆ ಡಿಸ್ಟರ್ಬ್ ಆಗದ ಹಾಗೆ ಹೇಳ್ಕೊಡ್ತಾನೆ. ಜೀಸಸ್ ಆಲ್ಸೋ ಎ ಗುಡ್ ಗಾಡ್, ಜೀಸಸ್ ಆಲ್ಸೋ ಎ ಸೇವಿಯರ್. ಯೇಸು ಕೂಡ ಒಬ್ಬರು ಒಳ್ಳೆ ದೇವರು ಮತ್ತು ಅವರು ಕೂಡ ಒಬ್ಬರು ಒಳ್ಳೆ ರಕ್ಷಕರು. ಈಗ ನಿಮ್ಮ ವಿಶ್ವಾಸ ಯಾವುದರಲ್ಲಿ? ಅದು ಇಂಪಾರ್ಟೆಂಟ್. ಈ ರೀತಿ ಅನೇಕ ಸುಳ್ಳುಗಳನ್ನು ಸೈತಾನ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಮ್ಮ ಮೈಂಡಿಗೆ ತಗೊಂಡು ಬರ್ತಾನೆ. ಒಂದು ವಾಕ್ಯದಿಂದ ನೋಡೋಣ. For example, through a word we'll see. Okay? 1 Corinthians chapter 10 verse 13. 1 ಕೊರಿಂಥ ಅಧ್ಯಾಯ. ಮಾನವರಿಂದ ಜಯಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ. ಓಕೆ. ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದೂ ಗುರಿಪಡಿಸಲಾರರು. ಓಕೆ. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಮಾನವನಿಂದ ಜಯಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ. ನೋ ಟೆಸ್ಟಿಂಗ್ ಹ್ಯಾಸ್ ಓವರ್ಟೇಕನ್ ಯು ದಟ್ ಈಸ್ ನಾಟ್ ಕಾಮನ್ ಟು ಎವ್ರಿ ಒನ್. ಅದರ ಅರ್ಥ ಏನು? ಯಾವ ಮನುಷ್ಯನಿಗೂ ಬಾರದೇ ಇರುವ ಕಷ್ಟ ನಿನಗೆ ಬಂದಿಲ್ಲ ಅಂತ ವಾಕ್ಯ ಹೇಳುತ್ತೆ. ಸೈತಾನ ಇದೇ ವಾಕ್ಯಕ್ಕೆ ವಿರುದ್ಧವಾಗಿ ಏನು ಹೇಳ್ತಾನೆ ಗೊತ್ತಾ? ನಿಂತರ ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಯು ಆರ್ ದ ಓನ್ಲಿ ಪರ್ಸನ್ ಸಫರಿಂಗ್ ಲೈಕ್ ದಿಸ್. ಯು ನೋ ಲೀನಕ, ಯು ಆರ್ ದ ಓನ್ಲಿ ಪರ್ಸನ್ ಸಫರಿಂಗ್ ಲೈಕ್ ದಿಸ್. ನಿಮಗೆ ಗೊತ್ತಾ? ನೀನೊಬ್ಬಳೇ ನಿನಗೊಬ್ಬಳಿಗೆ ಯಾಕೆ ಇಷ್ಟು ಕಷ್ಟ? ಸ್ಪೀಕಿಂಗ್ ಅಗೇನ್ಸ್ಟ್ ದಿಸ್ ವರ್ಡ್. ಈ ವಾಕ್ಯಕ್ಕೆ ವಿರುದ್ಧ ಅದು. No testing has overtaken you that is not common to everyone. ಅಂದರೆ ಎಲ್ಲರಿಗೂ ಕಾಮನ್ನೇ ಟೆಸ್ಟಿಂಗ್ ಅನ್ನೋದು, ನಿನಗೊಬ್ಬನಿಗೆ ಅಲ್ಲ ಅಂತ. ಎಲ್ಲರಿಗೂ ಇದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ರೀತಿಯಲ್ಲಿ ಇದ್ದೇ ಇದೆ. ಆದರೆ ಸೈತಾನ ಈ ಒಂದು ವರ್ಡ್ಗೆ ಆಪೋಸಿಟಾಗಿ ಹೇಳ್ತಾನೆ, ಪಾಪ ನಿನಗೆ ಮಾತ್ರ ಈ ಥರ ಕಷ್ಟ, ಪಾಪ ನೀನಿಷ್ಟು ಪ್ರಾರ್ಥನೆ ಮಾಡ್ತಿದ್ಯಲ್ವಾ, ನಿನಗೆ ಈ ಕಷ್ಟ ಬರಬಾರ್ದಾಗಿತ್ತು. ನಿನ್ನಂಥ ಒಳ್ಳೆಯವನಿಗೆ ಇಷ್ಟು ಕಷ್ಟನಾ? ನಿನ್ನಂಥ ಪುಣ್ಯಾತ್ಮನಿಗೆ ಇಷ್ಟು ಕಷ್ಟನಾ? ನಿನ್ನಂಥ ಒಂದು ಪ್ರಾರ್ಥನೆ ಮಾಡುವವನಿಗೆ ಇಷ್ಟು ಕಷ್ಟನಾ? ಇದೆಲ್ಲ ಕೇಳಿಸ್ಕೊಳ್ಳಿಕ್ಕೆ ಈ ಕಷ್ಟ ಅನುಭವಿಸ್ತಾ ಇರೋರಿಗೆ ಸಂತೋಷ ಆಗುತ್ತೆ. ಒಬ್ಬನಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನಲ್ಲ. ಒಬ್ಬ ಯಾರದು? ಪಿಶಾಚಿ. ಪಿಶಾಚಿ ಅರ್ಥ ಮಾಡ್ಕೊಂಡಿರೋದು. ಅದಕ್ಕೆ ಎಲ್ಲ ಡೈಲಾಗು ತಗೋಬೇಡಿ. ನಿಮಗೆ ಈ ಥರ ಆಗಬಾರ್ದಾಗಿತ್ತು. ಯಾಕೆ ಆಗಬಾರ್ದಾಗಿತ್ತು? ನೀವು ಹೇಳಬೇಕು, ಯಾಕೆ ಆಗಬಾರ್ದಾಗಿತ್ತು? ಇಟ್ಸ್ ಕಾಮನ್. ಯಾರಿಗೂ ಆಗ್ಬೋದು. ನನಗೆ ಆಗಬಾರ್ದಾಗಿತ್ತು. ನಾನೇನು ದೇವರ
ದೇವರಿಗೆ ಆಗಿದೆ ಅಂದಮೇಲೆ ನಾನೇನು ದೇವ್ರಿಗಿಂತ ಮೇಲಿದ್ದೀನ? ದೇವ್ರಿಗೆ ಕಷ್ಟ ಆಗಿಲ್ವಾ? ಆಗಿದೆ. ನಾನೇನು ದೇವ್ರಿಗಿಂತ ಒಳ್ಳೆಯವನ? ಮತ್ತು ನೀನು ಹೆಂಗೆ ಹೇಳ್ತೀಯ ನನಗೆ ಆಗಬಾರ್ದಾಗಿತ್ತು ಅಂತ? ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು ಬ್ರದರ್, ಬೇರೆಯವರಿಗೆ ತೊಂದರೆ ಇಲ್ಲ. ನಿಮ್ಮಂಥ ಒಳ್ಳೆಯ ಒಬ್ಬ ಮನುಷ್ಯನಿಗೆ ಆಗಬಾರ್ದಾಗಿತ್ತು ಸಿಸ್ಟರ್. ನೀವೆಷ್ಟು ಒಳ್ಳೆಯವರು ಸಿಸ್ಟರ್. ಹಾಂ, ನಿಮ್ಮ ಥರದವರು ಸಿಗೋದಿಲ್ಲ, ಭಾಳ ಅಪರೂಪ. ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು. ಯಾಕೆ ಆಗಬಾರ್ದಾಗಿತ್ತು ಕೇಳಬೇಕು ಅವಾಗ ಪ್ರಶ್ನೆ. ಯಾಕೆ ಆಗಬಾರ್ದಾಗಿತ್ತು? ಇಟ್ ಈಸ್ ಕಾಮನ್ ಟು ಎವ್ರಿಬಡಿ. ದೇಹ ಇದ್ದವರಿಗೆ ದೇಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಸಂಕಟಗಳು ಆಗೋದು ಕಾಮನ್. ಇಟ್ ಈಸ್ ನಾಟ್ ಅನ್ಕಾಮನ್, ಇಟ್ ಈಸ್ ಕಾಮನ್ ಟು ಎವ್ರಿಬಡಿ. ಸಿ, ದೇವರ ವಾಕ್ಯ ಹೇಳುತ್ತೆ ಇಟ್ ಈಸ್ ಕಾಮನ್, ಇಟ್ ಈಸ್ ನಾಟ್ ಅನ್ಕಾಮನ್, ಇಟ್ ಈಸ್ ಕಾಮನ್. ಸೈತಾನ ಹೇಳ್ತಾನೆ ಇಟ್ ಈಸ್ ಅನ್ಕಾಮನ್, ಇದು ಬೇರೆ ಯಾರಿಗೂ ಇಲ್ಲ, ನಿನಗೆ ಮಾತ್ರ ಈ ಸಮಸ್ಯೆ, ನಿನ್ನ ಕುಟುಂಬಕ್ಕೆ ಮಾತ್ರ ಈ ಸಮಸ್ಯೆ, ನೀನೊಬ್ಬನೇ ಇದನ್ನು ಅನುಭವಿಸ್ತಾ ಇರೋದು. ಈ ಆಲೋಚನೆ ನಾವು ತಗೋಬಿಟ್ರೆ ಕುಸ್ತೋಗ್ಬಿಡ್ತೀವಿ, ನಾವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಬಿದ್ದೋಗ್ಬಿಡ್ತೀವಿ. ಅದಕ್ಕೆ ನಾನು ಹೇಳಿದ್ದು ವಿವೇಚನೆಯ ಆತ್ಮನಿಗಾಗಿ ಪ್ರಾರ್ಥಿಸಿರಿ. ಸೈತಾನ ಬರುವಾಗ ತುಂಬ ಸೆಂಟಿಮೆಂಟಲ್ ವೇನಲ್ಲಿ ಬರ್ತಾನೆ. ಪಿಶಾಚಿಗೆ ಗೊತ್ತು ನಮ್ಮನ್ನು ಬೀಳ್ಸೋಕ್ಕಾಗೋದು ಸೆಂಟಿಮೆಂಟ್ ಮುಖಾಂತರ ಅಂತ. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್, ಸೆಂಟಿಮೆಂಟಲ್ ಹ್ಯೂಮನ್ ಬೀಯಿಂಗ್. ನೀವು ಈ ಸೆಂಟಿಮೆಂಟಲ್ಲಿ ಬದುಕುವಷ್ಟು ಕಾಲ ಪಿಶಾಚಿಗೆ ಗುಲಾಮರಾಗಿರ್ತೀರಿ. ಆ್ಯಸ್ ಲಾಂಗ್ ಆ್ಯಸ್ ಯು ಲಿವ್ ಇನ್ ಹ್ಯೂಮನ್ ಸೆಂಟಿಮೆಂಟ್ಸ್, ಯು ಆರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಡೆವಿಲ್. ತಪ್ಪಾಗಂತೂ ತಿಳ್ಕೊಬೇಡಿ. ಹಾಗಾದರೆ ಹ್ಯೂಮನ್ ಸೆಂಟಿಮೆಂಟಿಗೆ ವ್ಯಾಲ್ಯೂನೇ ಇಲ್ವಾ ಅಂತೆಲ್ಲ ಕೇಳಬೇಡಿ. ವ್ಯಾಲ್ಯೂ ಇದೆ. ಎವ್ರಿ ಹ್ಯೂಮನ್ ಸೆಂಟಿಮೆಂಟ್ ಮಸ್ಟ್ ಬಿ ಸ್ಕ್ಯಾನ್ಡ್ ಥ್ರೂ ದ ವರ್ಡ್ ಆಫ್ ಗಾಡ್. ಪ್ರತಿಯೊಂದು ಹ್ಯೂಮನ್ ಸೆಂಟಿಮೆಂಟು ದೇವರ ವಾಕ್ಯದ ಮುಖಾಂತರ ಸ್ಕ್ಯಾನ್ ಮಾಡಿ ತೆಗೆದುಕೊಳ್ಳಿ. ಡೋಂಟ್ ಟೇಕ್ ಇಟ್ ಜಸ್ಟ್ ಇಟ್ ಈಸ್, ಅದು ಹೇಗೆ ಬರುತ್ತೋ ರಾ ಆಗಿ ಹಾಗೆ ತಗೋಬೇಡಿ. ಅದರಲ್ಲೂ ಪ್ರೇಯರಲ್ಲಿರುವವರು, ದೇವರ ಸೇವೆಯಲ್ಲಿರುವವರು, ನೀವು ಜಾಸ್ತಿ ಬಿದ್ದೋಗೋದೆಲ್ಲ ಗೊತ್ತಾ? ಹ್ಯೂಮನ್ ಸೆಂಟಿಮೆಂಟ್ಸಲ್ಲೇ. ಹ್ಯೂಮನ್ ಸೆಂಟಿಮೆಂಟ್ಸ್ ಗುಡ್, ಬಟ್ ಇಫ್ ದೋಸ್ ಸೆಂಟಿಮೆಂಟ್ಸ್ ಆರ್ ಅಗೇನ್ಸ್ಟ್ ಗಾಡ್ಸ್ ವರ್ಡ್, ಇಟ್ ವಿಲ್ ಡಿಸ್ಟ್ರಾಯ್ ಯು. ನಿನ್ನನ್ನು ಹಾಳು ಮಾಡುತ್ತೆ, ನಿನ್ನ ಆತ್ಮಿಕ ಜೀವನ ಹಾಳು ಮಾಡುತ್ತೆ, ನಿನ್ನ ಪ್ರೇಯರ್ ಲೈಫ್ ಹಾಳು ಮಾಡುತ್ತೆ, ನಿನ್ನ ರಿಲೇಷನ್ಶಿಪ್ ವಿತ್ ಗಾಡ್ ಹಾಳು ಮಾಡುತ್ತೆ. ಯುವರ್ ಝೀಲ್ ಫಾರ್ ಗಾಡ್ ವಿಲ್ ಡಿಸ್ಟ್ರಾಯ್. ಪ್ರೇ ಫಾರ್ ದ ಡಿಸರ್ನ್ಮೆಂಟ್, ಸ್ಪಿರಿಟ್ ಆಫ್ ಡಿಸರ್ನ್ಮೆಂಟ್. ಅದಕ್ಕೆ ಅಲ್ವಾ ಕೆಲವರು ಟೈಮ್ ಯೇಸು ಕ್ರಿಸ್ತರು ಶತ್ರುಗಳಾಗಿದ್ದು. ಯೇಸು ಯಾಕೆ ಫರಿಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ ಮತ್ತು ಯಹೂದ್ಯರಿಗೆ ಅವರು ಯಾಕೆ ಶತ್ರುಗಳಾದರು? ಬಿಕಾಸ್ ಹಿ ವಾಸ್ ನಾಟ್ ರೆಸ್ಪೆಕ್ಟಿಂಗ್ ದೇರ್ ಸೆಂಟಿಮೆಂಟ್ಸ್. ಇಟ್ ಮೇ ಬಿ ರಿಲಿಜಿಯಸ್ ಸೆಂಟಿಮೆಂಟ್ ಆರ್ ಫ್ಯಾಮಿಲಿ ಸೆಂಟಿಮೆಂಟ್, ವಾಟ್ ಎವರ್ ಇಟ್ ಈಸ್. ಕುಟುಂಬಕ್ಕೆ ಸಂಬಂಧಪಟ್ಟ ಸೆಂಟಿಮೆಂಟ್ಸ್ ಇರ್ಬೋದು. ಸೆಂಟಿಮೆಂಟ್ಸ್ ಅಂದರೆ ಕನ್ನಡದಲ್ಲಿ ಏನು ಹೇಳೋದು? ಭಾವನೆಗಳು. ಕುಟುಂಬದ ಭಾವನೆಗಳಿರ್ಬೋದು ಅಥವಾ ಧಾರ್ಮಿಕ ಭಾವನೆಗಳಿರ್ಬೋದು. ಅದಕ್ಕೆ ಧಕ್ಕೆ ಆಗಬಾರ್ದು ಅಂತ ನಾವು ಮೇಂಟೈನ್ ಮಾಡ್ತೀವಿ. ದ್ಯಾಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ದೇವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಶುಭ ಸಂದೇಶದ ಸತ್ಯಕ್ಕೆ, ದೇವರ ವಾಕ್ಯದಿಂದ ಬರುವ ಸತ್ಯಕ್ಕೆ ಧಕ್ಕೆ ಆಗಬಾರ್ದು. ವಿ ಮಸ್ಟ್ ಹ್ಯಾವ್ ದ್ಯಾಟ್ ಸೆಂಟಿಮೆಂಟ್. ಆ ಭಾವನೆ ನಮಗಿರಬೇಕು. ಯಾವ ಕಾರಣಕ್ಕೂ ಎಟ್ ಎನಿ ಕಾಸ್ಟ್ ದೇವರ ವಾಕ್ಯದ ಸತ್ಯ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಆ ಸೆಂಟಿಮೆಂಟ್ ನಮಗಿರಬೇಕು. ಅದೇ ಹ್ಯೂಮನ್ ಸೆಂಟಿಮೆಂಟ್ ನಮ್ಮನ್ನು ಹಾಳು ಮಾಡುತ್ತೆ. ರಿಲಿಜಿಯಸ್ ಸೆಂಟಿಮೆಂಟ್ ನಮ್ಮನ್ನು ಹಾಳು ಮಾಡುತ್ತೆ. ನಮಗದು ಯಾವುದು ಮುಖ್ಯ ಅಲ್ಲ. ನಮಗೆ ಮುಖ್ಯ ಜೀಸಸ್. ಅಟ್ ಎನಿ ಕಾಸ್ಟ್ ಐ ಮಸ್ಟ್ ಪ್ಲೀಸ್ ಗಾಡ್. ದೇವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ದೇವರ ಭಾವನೆಗಳು, ಗಾಡ್ಸ್ ಸೆಂಟಿಮೆಂಟ್ಸ್ ಇದೆಯಲ್ಲ, ದೇವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ನನ್ನ ಕಡೆಯಿಂದ. ಆ್ಯಸ್ ಎ ಚೈಲ್ಡ್ ಆಫ್ ಗಾಡ್, ಆ್ಯಸ್ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸುವಿನ ಶಿಷ್ಯನಾಗಿ, ದೇವರ ಮಗನಾಗಿ, ದೇವರ ಮಗಳಾಗಿ, ದೇವರ ಭಾವನೆಗಳಿಗೆ ನನ್ನಿಂದ ಧಕ್ಕೆ ಆಗಬಾರ್ದಾದರೆ ಯು ಮಸ್ಟ್ ನೀಡ್ ದ ಸ್ಪಿರಿಟ್ ಆಫ್ ಡಿಸರ್ನ್ಮೆಂಟ್ ಟು ಡಿಸರ್ನ್
ದ ಸೆಂಟಿಮೆಂಟ್ಸ್ ಆಫ್ ಗಾಡ್. ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲೆಲ್ಲೂ ಹೇಳ್ಕೊಂಡು ಪ್ರಯೋಜನ ಇಲ್ಲ, ತಿಳ್ಕೊಳ್ಳಿ. ಅಲ್ಲೆಲ್ಲೂಯ್ಯ ಯಾರು ಹೇಳ್ಬೋದು, ಪ್ರಾರ್ಥನೆ ಯಾರು ಮಾಡ್ಬೋದು, ಹಾಡು ಯಾರು ಹಾಡ್ಬೋದು, ಬೋಧನೆ ಯಾರು ಮಾಡ್ಬೋದು, ಗುಡ್ ಥಿಂಗ್ಸ್ ನೀವು ಮಾಡ್ತಾ ಇದ್ದೀರಿ. ಬಟ್ ವಿ ಮಸ್ಟ್ ಗ್ರೋ ಸ್ಟ್ರಾಂಗ್ ಡೇ ಬೈ ಡೇ ವಿ ನೀಡ್ ಟು ಬಿ ಸ್ಟ್ರಾಂಗ್ ಇನ್ ದ ಫೇತ್ ಇನ್ ದ ಲಾರ್ಡ್. ಪ್ರಭುವಿನಲ್ಲಿ, ವಿಶ್ವಾಸದಲ್ಲಿ, ನಮ್ಮ ಆತ್ಮೀಕ ಜೀವಿತದಲ್ಲಿ, ಶುಶ್ರೂಷೆಗಳಲ್ಲಿ ದಿನದಿಂದ ದಿನಕ್ಕೆ ನಾವೇನಾಗಬೇಕು, ಬಲಗೊಳ್ತಾ ಹೋಗಬೇಕು. ಮತ್ತೆ ಹೇಳ್ತೀನಿ, ಡೋಂಟ್ ವ್ಯಾಲ್ಯೂ ಹ್ಯೂಮನ್ ಆರ್ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಇಫ್ ಇಟ್ ಈಸ್ ನಾಟ್ ಇನ್ ಲೈನ್ ವಿತ್ ಗಾಡ್ಸ್ ವರ್ಡ್. ಸರಿಯಾಗಿ ತಗೊಳ್ಳಿ. ಯು ಕ್ಯಾನ್ ಟೇಕ್ ಎನಿ ಸೆಂಟಿಮೆಂಟ್ ವಿಚ್ ಈಸ್ ಇನ್ ಲೈನ್ ವಿತ್ ದ ವರ್ಡ್ ಆಫ್ ಗಾಡ್. ನೀವು ಯಾವುದೇ ಸೆಂಟಿಮೆಂಟ್ ತೆಗೆದುಕೊಳ್ಳಿ, ಧಾರ್ಮಿಕವಾಗಿರ್ಬೋದು ಅಥವಾ ಕೌಟುಂಬಿಕ ಮಾನಸಿಕವಾಗಿರ್ಬೋದು. ಯು ಕ್ಯಾನ್ ಟೇಕ್ ಎನಿ ಸೆಂಟಿಮೆಂಟ್ ಓನ್ಲಿ ಇಫ್ ಇಟ್ ಈಸ್ ಇನ್ ಲೈನ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಆಧಾರದಲ್ಲಿದ್ದರೆ ಅದನ್ನು ನೀವು ಆಕ್ಸೆಪ್ಟ್ ಮಾಡಿ, ಮಿಕ್ಕಿದ್ದು ರಿಜೆಕ್ಟ್ ಮಾಡಿ. ನೀವು ಕೇಳ್ಬೋದು, ಅದು ಹೇಗಾಗ್ಬಿಡುತ್ತೆ ಬ್ರದರ್, ಅಷ್ಟು ಸುಲಭನಾ, ಕಷ್ಟ ಆಗೋದಿಲ್ವಾ? ಖಂಡಿತ ಕಷ್ಟ ಆಗುತ್ತೆ, ಖಂಡಿತ ಸುಲಭ ಅಲ್ಲ. ಅದಕ್ಕೆ ನಾನು ಹೇಳಿದ್ದು, ಈ ಸ್ಪಿರಿಟ್ಗಾಗಿ ಪ್ರಾರ್ಥಿಸಿ. ಪ್ರೇ ಫಾರ್ ದ ಸ್ಪಿರಿಟ್ ಆಫ್ ಡಿಸರ್ನ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಜ್ಞಾನದ ವಿವೇಚನೆಯ ಆತ್ಮರಿಂದ ನನ್ನನ್ನು ತುಂಬಿಸಿರಿ, ನನ್ನನ್ನು ನಡೆಸಿರಿ ಎಂದು ನೀವು ನಿರಂತರ ಪ್ರಾರ್ಥಿಸಿ. ಆಗ ನೀವು ಬಿದ್ದೋಗಲ್ಲ. ನೋಡಿ, ಒಂದೇ ವಾಕ್ಯ ಸಾಕು ಅನಿಸುತ್ತೆ ನನಗೆ ಇವತ್ತು. ಯಾಕೆಂದರೆ ಜಾಸ್ತಿ ವಾಕ್ಯ ಕಲೀಲಿಕ್ಕೆ ನಮಗೆ ಸಮಯ ಇಲ್ಲ. ಜಸ್ಟ್ ಒನ್ ವರ್ಡ್. ಈ ಒನ್ ವರ್ಡಲ್ಲಿ ಎಷ್ಟು ಟ್ರೂತ್ ಇದೆ. ಇದೇ ಟ್ರೂತನ್ನು ಸೈತಾನ ಎಷ್ಟು ಆಪೋಸಿಟ್ ಆಗಿ ತೆಗೆದುಕೊಳ್ತಾನೆ ಅಂತ ನಮಗೆ ನೋಡ್ಬೋದು. ದಿಸ್ ಒನ್ ವರ್ಡ್ ಮೀನ್ಸ್ ದಿಸ್ ವರ್ಸ್ ನಂಬರ್ 13, ಒನ್ ವರ್ಸ್. 1 Corinthians chapter 10 verse 13. ಎರಡನೇದೇನು ಹೇಳುತ್ತೆ? ಎರಡನೇ ಪಾಯಿಂಟ್, ಫಸ್ಟ್ ಪಾಯಿಂಟ್, ಮಾನವರಿಂದ ಜಯಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ. ದಟ್ ಮೀನ್ಸ್ ಕಾಮನ್. ವಾಟ್ ಎವರ್ ವಿ ಆರ್ ಗೋಯಿಂಗ್ ಥ್ರೂ, ಇಟ್ ಈಸ್ ಕಾಮನ್. ಇಟ್ ಈಸ್ ನಾಟ್ ಯೂನಿಕ್, ಇಟ್ ಈಸ್ ಯೂನಿವರ್ಸಲ್. ಓಕೆ, ಯುವರ್ ಪ್ರಾಬ್ಲಮ್ ಈಸ್ ನಾಟ್ ದ ಯೂನಿಕ್ ಪ್ರಾಬ್ಲಮ್, ಬಟ್ ಇಟ್ ಈಸ್ ಯೂನಿವರ್ಸಲ್. ಇದನ್ನು ಫಸ್ಟ್ ಮೈಂಡಿಂದ ಕಿತ್ತಾಕಬೇಕು. ಯೂನಿಕ್ ಪ್ರಾಬ್ಲಮ್ ಅನ್ನೋದನ್ನು ಕಿತ್ತಾಕಬೇಕು. ಇದು ನನಗೊಬ್ಬನಿಗೆ ಈ ಥರ ಸಮಸ್ಯೆ, ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ, ನನ್ನಷ್ಟು ಶೋಧನೆ ಯಾರಿಗೂ ಇಲ್ಲ, ನನ್ನಷ್ಟು ರೋಗ ಯಾರಿಗೂ ಇಲ್ಲ, ನನ್ನಷ್ಟು ದುಃಖ ಪಡುವವರು ಯಾರೂ ಇಲ್ಲ. ಅದೇ ಸುಳ್ಳು ಸೈತಾನ ಹೇಳೋದು. ನಿನಗಿಂತ ಕಷ್ಟಪಡೋರಿದ್ದಾರೆ, ನಿನಗಿಂತ ಒದ್ದಾಡೋರಿದ್ದಾರೆ, ನಿನಗಿಂತ ಎಷ್ಟೋ ನರಳಾಡೋರಿದ್ದಾರೆ, ನಿನಗಿಂತ ಎಷ್ಟೋ ಸಾಲದಲ್ಲಿದ್ದವರಿದ್ದಾರೆ, ನಿನಗಿಂತ ಮಾರಕ ವ್ಯಾಧಿಯಲ್ಲಿ ನರಳುತ್ತಾ ಇರೋರಿದ್ದಾರೆ, ನಿನಗಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಮಲ್ಲಿ, ಡೇಂಜರಲ್ಲಿ ಸಿಕ್ಕಾಕೊಂಡವ್ರು ಇದ್ದಾರೆ. ಸೈತಾನ ಸುಳ್ಳು ಹೇಳ್ತಾನೆ, ನೀನೊಬ್ಬನೇ, ನಿನಗೆ ಮಾತ್ರನೇ. ಸೊ ಡೋಂಟ್ ಅಕ್ಸೆಪ್ಟ್ ದ್ಯಾಟ್ ಲೈ ಆಫ್ ದ ಡೆವಿಲ್. ಸೆಕೆಂಡ್, ಎರಡನೇ ಪಾಯಿಂಟ್ ಏನು? ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗಾಡ್ ಈಸ್ ಫೇತ್ಫುಲ್. ಹೇಳಿ ನೋಡೋಣ. ದೇವರು ನಂಬಿಗಸ್ತರು. ದೇವರು ನಂಬಿಗಸ್ತರು. ಇದು ಯಾವಾಗಲೂ ನಮ್ಮ ಹಾರ್ಟಲ್ಲಿ ಹಾರ್ಟ್ ಬೀಟ್ ಥರ ಇರಬೇಕು. ಯುವರ್ ಹಾರ್ಟ್ ಶುಡ್ ಬೀಟ್ ವಿತ್ ದಿಸ್ ವರ್ಡ್, ಮೈ ಗಾಡ್ ಈಸ್ ಫೇತ್ಫುಲ್, ಮೈ ಗಾಡ್ ಈಸ್ ಫೇತ್ಫುಲ್, ಮೈ ಗಾಡ್ ಈಸ್ ಫೇತ್ಫುಲ್, ಮೈ ಗಾಡ್ ಈಸ್ ಫೇತ್ಫುಲ್, ಮೈ ಗಾಡ್ ಈಸ್ ಫೇತ್ಫುಲ್. ಲೈಕ್ ಬ್ರೀದಿಂಗ್, ಇನ್ಹೇಲಿಂಗ್ ಆ್ಯಂಡ್ ಎಕ್ಸೇಲಿಂಗ್. ಯುವರ್ ಹಾರ್ಟ್ ಮಸ್ಟ್ ಸೇ ಆಲ್ವೇಸ್, ಮೈ ಗಾಡ್ ಈಸ್ ಫೇತ್ಫುಲ್, ನನ್ನ ದೇವರು ನಂಬಿಗಸ್ತರು. ಇನ್ ಆಲ್ ಸರ್ಕಮ್ಸ್ಟಾನ್ಸಸ್, ಮೈ ಗಾಡ್ ಈಸ್ ಫೇತ್ಫುಲ್. ಎಷ್ಟು ಒಳ್ಳೆ ವಾಕ್ಯ ನೋಡಿ. ಸೈತಾನ ಇದಕ್ಕೆ ವಿರುದ್ಧವಾಗಿ ಏನು ಹೇಳ್ತಾನೆ? ದೇವರನ್ನ ಕೈ ಬಿಟ್ಟರು, ದೇವರು ಕೈ ಕೊಟ್ಟರು ನಿನಗೆ, ದೇವರು ನಿನಗೆ ಮೋಸ ಮಾಡಿದ್ರು. ಅದರ ಅರ್ಥ, ಗಾಡ್ ಈಸ್ ನಾಟ್ ಫೇತ್ಫುಲ್ ಟು ಯು. ದೇವರು ನಿನ್ನ ವಿಷಯದಲ್ಲಿ ನಂಬಿಗಸ್ತನಾಗಿಲ್ಲ. ನೀನು ಎಷ್ಟು ಒಳ್ಳೆಯವಳು, ದೇವರು ನಿನ್ನ ವಿಷಯದಲ್ಲಿ ನಿನಗೆ ಮೋಸ ಮಾಡಿಬಿಟ್ರು. ಸೈತಾನ ಇಂಡೈರೆಕ್ಟಾಗಿ ಹೇಳ್ತಾನೆ, ದೇವರು ನಂಬಿಗಸ್ತರಲ್ಲ. ದೇವರ ವಾಕ್ಯದ ಸತ್ಯ ಹೇಳುತ್ತೆ, ಗಾಡ್ ಈಸ್ ಫೇತ್ಫುಲ್.
God is faithful. This must be your conviction that my God is faithful. ಯಾವ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರು ಕೂಡ, ಒಳ್ಳೇದು ಮಾಡಿ ಸಿಕ್ಕಾಕೊಂಡ್ರು, ಕೆಟ್ಟದ್ದು ಮಾಡಿ ಸಿಕ್ಕಾಕೊಂಡ್ರು, ಯಾವ ಕಾರಣಕ್ಕೆ ನೀನು ಸಿಕ್ಕಾಕೊಂಡ್ರು ಕೂಡ ನಿನ್ನ ಒಳಗಡೆಯಿಂದ ಬರಬೇಕು ಶಬ್ದ, ಗಾಡ್ ಈಸ್ ಫೇತ್ಫುಲ್. ನೀನು ಒಳ್ಳೇದು ಮಾಡಿದ್ದಕ್ಕೆ, ಶುಭ ಸಂದೇಶ ಸಾರಿದ್ದಕ್ಕೆ, ಯಾವುದೋ ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೊಂಡೆ, ಯಾರೂ ಹೆಲ್ಪಿಗೆ ಬಂದಿಲ್ಲ, ಒದ್ದಾಡಿ ಅಲ್ಲೇ ಒದ್ದಾಡ್ತಾ ಇದೆಯಾ, ಆ ಟೈಮಿಗೆ ಸೈತಾನ ಕೊಡ್ತಾನೆ ಆಲೋಚನೆ, ಯುವರ್ ಗಾಡ್ ಈಸ್ ನಾಟ್ ಫೇತ್ಫುಲ್. ಇಫ್ ಹೀ ಈಸ್ ಫೇತ್ಫುಲ್, ವೈ ಹೀ ಲೆಫ್ಟ್ ಯು ಲೈಕ್ ದಿಸ್? ಆತನು ನಂಬಿಗಸ್ತನಾಗಿದ್ದರೆ ಯಾಕೆ ನಿನ್ನಂಥ ಒಬ್ಬ ನಿಜವಾದ ವಿಶ್ವಾಸಿಯನ್ನು, ಅವರ ಮಗನಾದ ನಿನ್ನನ್ನು ಈ ರೀತಿ ಅವರು ಬಿಡಬೇಕಾಗಿದ್ದ ಈ ಪರಿಸ್ಥಿತಿಯಲ್ಲಿ? ಥಿಂಕ್ ಮ್ಯಾನ್, ಥಿಂಕ್. ಗಾಡ್ ಇಸ್ ನಾಟ್ ಫೇತ್ಫುಲ್. ದೇವ್ರ ನಂಬಿಗಸ್ತರ ಅಲ್ಲ. ಯೋಚನೆ ಮಾಡು. ಬಿಡ್ತಾ ಇದ್ರಾ ನೀನು ನಂಬಿಗಸ್ತರಾಗಿದ್ದರೆ? ನೋಡು, ಶದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಗೆ ಬಿದ್ದಾಗ ಅವ್ರನ್ನ ಕಾಪಾಡಿಲ್ವ ದೇವರು? ಅವ್ರ ಪಾಲಿಗೆ ದೇವ್ರು ನಂಬಿಗಸ್ತರಾಗಿದ್ದರು. ನೀನು ಬೆಂಕಿಗೆ ಬಿದ್ದಿದ್ಯಾ? ಎಲ್ಲಿದ್ದಾನೆ ದೇವರು? ಎಲ್ಲಿದ್ದಾನೆ ದೇವರು? ದೇವರು 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 ಅಂತ ಬಾಯಲ್ಲಿ ಹೇಳ್ತಿದೆಯಲ್ಲ, ಎಲ್ಲಿ? ವೆರ್ ಈಸ್ ಯುವರ್ ಗಾಡ್? ಯರ್ ಗಾಡ್ ಈಸ್ ನಾಟ್ ಫೇತ್ಫುಲ್. ಬಟ್ ದ ವರ್ಡ್ ಆಫ್ ಗಾಡ್ ಸೇಸ್, ದ ಟ್ರೂತ್ ಸೇಸ್, ಗಾಡ್ ಈಸ್ ಫೇತ್ಫುಲ್. ನೀನು ಯಾವುದನ್ನು ತಗೊಳ್ತೀಯಾ? ಅದು ನಿನಗೆ ಜಯಭರಿತ ಜೀವನ ಕೊಡುತ್ತೆ. ಯಾವಾಗಲೂ ಇದು ಇರಬೇಕು ಒಳಗಡೆ, ಮೈ ಗಾಡ್ ಈಸ್ ಫೇತ್ಫುಲ್. ಯಾವುದು ಪಾಯಿಂಟ್ ಮರಿಬೇಡಿ, ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ, ಎವ್ರಿ ಡೇ ಲೈಫ್. ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಕ್ರಿಶ್ಚಿಯನ್ ಲೈಫ್. ಆ ಥರ ತಗೊಳ್ಬೇಕಾದ್ರೆ ಪ್ರಿನ್ಸಿಪಲ್ಸ್ ಆಫ್ ಕ್ರಿಶ್ಚಿಯನ್ ಲೈಫ್, ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಶ್ಚಿಯನ್ ಲೈಫ್. ಫ್ಯೂ ಪ್ರಿನ್ಸಿಪಲ್ಸ್, ಇಷ್ಟು ಮಾತ್ರನೇ ಅಲ್ಲ, ಟುಡೇಸ್ ಪ್ರಿನ್ಸಿಪಲ್ಸ್, ಇವತ್ತು ನಾವು ಕಲಿಯೋ ಪ್ರಿನ್ಸಿಪಲ್ಸ್. ಟು ಮೇಕ್ ಅವರ್ ಕ್ರಿಶ್ಚಿಯನ್ ವಾಕ್ ಆರ್ ವಾಕ್ ವಿತ್ ದ ಲಾರ್ಡ್ ಸ್ಟ್ರಾಂಗ್, ಪ್ರಿನ್ಸಿಪಲ್ಸ್ ಟು ಮೇಕ್ ಅವರ್ ವಾಕ್ ವಿತ್ ದ ಲಾರ್ಡ್ ಸ್ಟ್ರಾಂಗ್. ದೇವರ ಜೊತೆಗೆ ನಡೆಯುವುದನ್ನು ಇನ್ನೂ ಬಲಪಡಿಸಲಿಕ್ಕೆ ಬೇಕಾದ ಕೆಲವೊಂದು ಸೂತ್ರಗಳು, ತತ್ವಗಳು. ಮೊದಲನೇದಾಗಿ ಬರುವಂಥ ಸಮಸ್ಯೆಗಳು ಕಾಮನ್. ಇಟ್ ಈಸ್ ಕಾಮನ್. ಕಾಮನ್ ಕೋಲ್ಡ್, ಕಾಮನ್ ಕಾಫ್, ಕಾಮನ್ ಫೀವರ್, ಆ ಥರ ತಗೊಳ್ಳಿ. ಇದು ಅನ್ಕಾಮನ್, ಇದು ನನಗೆ ಮಾತ್ರ ಬಂದಿದೆ. ನಿನಗೆ ಮಾತ್ರ ಬಂದಿದೆ, ನೀನು ಸಾಯಲೇಬೇಕು, ಬೇರೆ ದಾರಿ ಇಲ್ಲ. ಕಾಮನ್ ಅಂತ ತಗೊಂಡ್ರೆ ಕಾಮನ್ ಆಗಿರುತ್ತೆ, ಮೈಂಡ್ ಕಾಮ್ ಆಗಿರುತ್ತೆ. ಎಷ್ಟು ಬಾರಿ ನೀವು ಕೇಳಿರ್ತೀರ ಮೈಂಡಲ್ಲಿ, ನಮ್ಮ ಮನೇಲಿ ಮಾತ್ರ ಯಾಕೆ ಯಾಕೆ? ಕೇಳೋ ಪ್ರಶ್ನೆನೇ ರಾಂಗ್. ಅಲ್ಲೇ ನೀನು ಹೋದೆ ಫ್ಲಾಪ್ ಆಗಿ. ಸೈತಾನನ ಸುಳ್ಳನ್ನು ನೀನು ಪ್ರಶ್ನಿಸ್ತಾ ಇದೆಯಾ ತೆಗೆದುಕೊಂಡು. ಹೊಡೆಯೋನ್ ತಲೆ ಮೇಲೆ ಇವತ್ತಿಂದ. ಯು ಸೈಟನ್, ದಿಸ್ ಪ್ರಾಬ್ಲಮ್ ಇಸ್ ಕಾಮನ್ ಯಾರ್. You don't know that? This problem is everywhere. Not only in my family, not only in my body, it is everywhere. ನಿಮ್ಗೆ ಅಷ್ಟು ಅರ್ಥ ಆದರೆ ಅವನ ಪವರ್ ಅರ್ಧ ಹೋಯ್ತು. ನೀವು ಅವನಿಗೆ ಪವರ್ ಕೊಡ್ತಾ ಇದ್ದೀರ ಕೆಲವು ಟೈಮ್. ಅವನು ಹೇಳುವ ಸುಳ್ಳನ್ನು ನೀವು ಅಗ್ರಿ ಆಗಿ ಯು ಆರ್ ಸ್ಟ್ರೆಂಥನಿಂಗ್ ಹಿಸ್ ಲೈಸ್. ಸೊ ಡೋಂಟ್ ಅಗ್ರಿ ಹಿಸ್ ಲೈಸ್. ಓಕೆ, ಆತನ ಸುಳ್ಳಿನ ಜೊತೆಗೆ ಅಗ್ರಿ ಆಗಬೇಡಿ ಯಾವ ಕಾರಣಕ್ಕೂ ಕೂಡ. ಓಕೆ, ನೆಕ್ಸ್ಟ್, ಗಾಡ್ ಈಸ್, ಹೇಳಿ ನೋಡೋಣ, ದೇವರು ನಂಬಿಗಸ್ತರು. ಮೈ ಗಾಡ್ ಈಸ್ ಫೇತ್ಫುಲ್ ಗಾಡ್. ನನ್ನ ದೇವರು ನಂಬಿಗಸ್ತರು. ಮೈ ಗಾಡ್ ಈಸ್ ಆಲ್ವೇಸ್ ಫೇತ್ಫುಲ್. ಹಾಲೆಲೂಯಾ. ಇಲ್ಲಿ ಬರಬೇಕಾಯ್ತಾ? ಇಲ್ಲಿ ಇರಬೇಕಿದು. ನನ್ನ ದೇವರು ಯಾವಾಗಲೂ ಏನಾಗಿದ್ದಾರೆ? ನೀವು ಬೆಂಕಿಲಿ ಬಿದ್ದಾಗಲೂ ಅವರು, ಬೆಂಕಿ ಒಂದು ವೇಳೆ ನಿಮ್ಮನ್ನು ಸುಟ್ಟು ಹಾಕಿದ್ರು ದೇವರು, ಅದು ಇರಬೇಕು ನಮ್ಮಲ್ಲಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಏನು ಹೇಳ್ತಾರೆ ನೋಡಿ, ನಾವು ಆರಾಧನೆ ಮಾಡೋ ದೇವರಿಗೆ ಮನಸ್ಸಿದ್ರೆ ಬೆಂಕಿಯಿಂದ ನಮ್ಮನ್ನು ಕಾಪಾಡ್ತಾರೆ. ಒಂದು ವೇಳೆ ಕಾಪಾಡದೇ ಇದ್ದರು, ನಾವು ಸುಟ್ಟೋದ್ರು, ನನ್ನ ದೇವರು ನಂಬಿಗಸ್ತಾರೆ. ದಟ್ ಈಸ್ ಫೇತ್. We must believe in the faithfulness of God. ದೇವರ ನಂಬಿಗಸ್ತಿಕೆಯಲ್ಲಿ ನಮಗೆ ನಂಬಿಕೆ ಇರಬೇಕು. ಆಗ ನಿನ್ನ ಜೀವನ ಪಾಸ್ ಆಗುತ್ತೆ.
ಪಾಸ್ ಆಗುತ್ತೆ. ಥರ್ಡ್ ಪಾಯಿಂಟ್, He will not let you be tested beyond your strength. Hallelujah. ಎಷ್ಟು ಚೆನ್ನಾಗಿದೆ ನೋಡಿ. ಗೆಲ್ಲಲಾಗದ ಶೋಧನೆಗಳಿಗೆ ನನ್ನನ್ನೆಂದಿಗೂ ಅವರು ಗುರಿಪಡಿಸಲಾರರು. ಇದೆಲ್ಲ ನೀವು ಚೆನ್ನಾಗಿ ಬಾರ್ದು ಹೈಲೈಟರಲ್ಲಿ ಹೈಲೈಟ್ ಮಾಡಿಕೊಂಡು ಡೈಲಿ ನೋಡ್ತಾ ಇರಿ, ಆಯಿತಾ? ಕನ್ನಡಿ ಯಾವ ರೀತಿ ಡೈಲಿ ನೋಡ್ತಿರೋ ಅದೇ ರೀತಿಯನ್ನು ಇವತ್ತೇನು ನೀವು ತಗೊಳ್ತಾ ಇದ್ದೀರಲ್ವಾ, ದೀಸ್ ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್ ಫಾರ್ ಯುವರ್ ವಿಕ್ಟೋರಿಯಸ್ ಕ್ರಿಶ್ಚಿಯನ್ ವಾಕ್ ವಿತ್ ದ ಲಾರ್ಡ್. ದೇವರ ಜೊತೆಯಲ್ಲಿ ಜಯಭರಿತವಾದ ಒಂದು ನಡಿಗೆಯನ್ನು ನಡಿಲಿಕ್ಕೆ, ಜೀವನವನ್ನು ಜೀವಿಸಲಿಕ್ಕೆ ಬೇಕಾದ ಈ ಆತ್ಮೀಕ ಸತ್ಯಗಳು ನೀವೇನು ತೆಗೆದುಕೊಳ್ತಾ ಇದ್ದೀರಲ್ವಾ, ಯು ನೀಡ್ ಟು ಟೇಕ್ ಇಟ್ ಆ್ಯಂಡ್ ರೀಡ್ ಇಟ್ ಡೈಲಿ ಅಟ್ಲೀಸ್ಟ್ ಫಾರ್ 1 month. ಪ್ರಾಕ್ಟೀಸ್ ದಿಸ್. ಒಂದು ತಿಂಗಳಾದರೂ ಇದನ್ನು ತೆಗೆದು ಡೈಲಿ ಓದಿ. ಏನೆಲ್ಲ ಪಾಯಿಂಟ್ಸ್ ನೀವು ಬರ್ಕೊಳ್ತಾ ಇದ್ದೀರೋ ಈ ಪಾಯಿಂಟ್ಸ್ನ ಡೈಲಿ ಓದಿ. ಇನ್ ಯುವರ್ ಪರ್ಸ್ನಲ್ ಪ್ರೇಯರ್, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ನಿದ್ದೆ ಮಾಡಬೇಡಿ, ಸುಮ್ಮನೆ ಕೂತ್ಕೊಂಡು ಏನು ಯೋಚನೆ ಮಾಡಬೇಡಿ. ಟೇಕ್ ದಿಸ್ ಡೈರಿ, ಟೇಕ್ ದಿಸ್ ನೋಟ್ಸ್. ಏನು ನೋಟ್ ಮಾಡಿಟ್ಕೊಂಡಿದ್ದೀರೋ, ಡೈರಿಲಿ ಏನು ಬರೆದಿಟ್ಕೊಂಡಿದ್ದೀರೋ ಇದನ್ನು ತೆಗೀರಿ, ಇದನ್ನು ಓದಿ. ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಇಟ್. ಇದು ನಿಮ್ಮ ಮೈಂಡಲ್ಲಿ ಸಿಂಕ್ ಆಗಲಿ, ಪೂರ್ತಿಯಾಗಿ ನಿಮ್ಮ ಒಳಗಡೆ ಇಳಿಲಿ. ಲೆಟ್ ದಿಸ್ ಬಿ ಯುವರ್ ಪರ್ಸನಾಲಿಟಿ. ಇದು ನಿಮ್ಮ ಪರ್ಸನಾಲಿಟಿಯಲ್ಲಿ ಒಂದಾಗಲಿ, ನಿಮ್ಮ ಇಮೋಷನ್ಸಲ್ಲಿ ಒಂದಾಗಲಿ, ನಿಮ್ಮ ಡಿಸಿಷನ್ಸಲ್ಲಿ ಇದು ಸೇರಿಕೊಳ್ಳಿ. ಸೊ ಯು ವಾಕ್ ವಿತ್ ದಿಸ್ ವರ್ಡ್. ಲೆಟ್ ದಿಸ್ ವರ್ಡ್ ಬಿ ಫ್ಲೆಶ್ ಇನ್ ಯು. ನಿಮ್ಮ ಒಳಗಡೆ ಇದು ಮಾಂಸ ಧರಿಸಲಿ, ಅದರಲ್ಲಿ ನಡೀರಿ. ಸೈತಾನಿಗೆ ಭಯ ಆಗತ್ತೆ ಅವಾಗ. ನೀವೇನು ಶಬ್ದ ಮಾಡೋದೇ ಬೇಡ, ಸೈಲೆಂಟಾಗಿ ನಡೆದ್ರೆ ಸಾಕು. Devil is afraid of you if you are walking in the conviction of this truth. ಈ ಸತ್ಯದ ಅರಿವಿನಲ್ಲಿ ನೀವು ನಡೆಯುವಾಗ ಸೈತಾನ ಭಯಪಡ್ತಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಓಕೆ, ಇದು ಮಾತ್ರ ಚೆನ್ನಾಗಿರಲಿ. He will not let me to be tested beyond my strength. ನನ್ನ ದೇವರು ನನ್ನ ಶಕ್ತಿಗೆ ಮೀರಿದ ಯಾವ ಪರೀಕ್ಷೆಗೂ ನನ್ನನ್ನು ಎಂದಿಗೂ ಒಳಪಡಿಸುವುದಿಲ್ಲ. ಬರ್ಕೊಂಡ್ರ? ನನ್ನ ದೇವರು ನನ್ನ ಶಕ್ತಿಗೆ ಮೀರಿದ ಯಾವ ಪರೀಕ್ಷೆಗಳಿಗೂ ನನ್ನನ್ನು ಒಳಪಡಿಸುವುದಿಲ್ಲ. ಪ್ರತಿದಿನ ಓದಬೇಕಿದನ್ನು. ಈ ವಾಕ್ಯನಲ್ಲ, ಈ ರೆವಲೇಷನ್, ಈ ಪ್ರಕಟಣೆ ಏನು ಈ ವಾಕ್ಯದಿಂದ ಪ್ರಕಟವಾಗ್ತಾ ಇದೆಯಲ್ಲ ಅದನ್ನು ನೀವು ಓದಬೇಕು ಪ್ರತಿದಿನ. ದಟ್ ರೆವಲೇಷನ್ ವಿಲ್ ಪ್ರೊಟೆಕ್ಟ್ ಯು. ಪ್ರಕಟಣೆ ನಿಮ್ಮನ್ನು ಕಾಪಾಡ್ತದೆ. ವಾಕ್ಯದ ಒಳಗಡೆ ಪ್ರಕಟಣೆ ಇದೆ. ಸೈತಾನ ಏನು ಹೇಳ್ತಾನೆ ಇದಕ್ಕೆ ವಿರುದ್ಧವಾಗಿ? ದೇವರು ನಿನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ. ದೇವರು ನಿನಗೆ ತುಂಬ ನಿನ್ನ ಕೈಲಿ ಆಗದೇ ಇರುವಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾನೆ. ದೇವರು ಮಿತಿಮೀರಿ ಕಷ್ಟ ಕೊಟ್ಬಿಟ್ಟಿದ್ದಾನೆ. ದೇವರಿಗೆ ಅರ್ಥ ಆಗಲ್ವಾ? ದೇವರಿಗೆ ಅರ್ಥ ಆಗಲ್ವಾ? ಸುಮ್ಮನೆ ಜನ ಹೇಳೋದು ಒಳ್ಳೆಯ ದೇವರು, ಕರುಣಾಮಯಿ ದೇವರು, ಪ್ರೀತಿ ಸ್ವರೂಪಿ ದೇವರು ಅಂತ. ಅಷ್ಟು ಗೊತ್ತಾಗಲ್ವಾ ದೇವರಿಗೆ? ಪಾಪ ಪಿಶಾಚಿ ನೋಡಿ ಹೆಂಗೆ ಮಾತಾಡ್ತಾನಲ್ವಾ? ಪಾಪ. ಈ ಥರ ದೇವರು ಇರಬಾರ್ದಪ್ಪ. ಎಷ್ಟು ಒದ್ದಾಡ್ತಾ ಇದೆ. ಯಾರು ಇಲ್ಲ ಸಹಾಯ ಮಾಡಲಿಕ್ಕೆ. ಮಿತಿ ಮೀರಿ ಕಷ್ಟ ಕೊಡಬಾರ್ದು ದೇವರು. ಪಿಶಾಚಿ ನೇರವಾಗಿ ಬಂದು ಮಾತಾಡಲ್ಲ, ಕೊಂಬೆಲ್ಲ ಇಟ್ಕೊಂಡು ಜೊತೆಲಿರೋರ ಮುಖಾಂತರನೇ ಮಾತಾಡೋದು ಇದೆಲ್ಲ. ಈಗ ನಾನು ಹೇಗೆ ಹೇಳ್ತಿದ್ದೇನೋ ಇದಕ್ಕಿಂತ ಚೆನ್ನಾಗಿ ಪಾಲಿಶ್ ಹಾಕಿ ಹೇಳ್ತಾನೆ. ಗಾಡ್ ಶುಡ್ ನಾಟ್ ಡೂ ಲೈಕ್ ದಿಸ್. ಇಟ್ಸ್ ನಾಟ್ ಫೇರ್ ಫಾರ್ ಗಾಡ್. ಇದು ಒಳ್ಳೇದಲ್ಲ, ದೇವ್ರಿಗೆ ಒಳ್ಳೇದಲ್ಲ ಇದು. ಯಾವುದು? ಗಾಡ್ ಈಸ್ ಗಿವಿಂಗ್ ಯು ಮೋರ್ ಟೆಸ್ಟ್ ಬಿಯಾಂಡ್ ಯುವರ್ ಕೆಪಾಸಿಟಿ. ಇಫ್ ದಟ್ ಈಸ್ ಟ್ರೂ, ಯು ವಿಲ್ ಡೈ ಶ್ಯೂರ್ಲಿ. ಸತ್ತೋಗ್ತೀಯ. ನಿನ್ನ ಕೆಪಾಸಿಟಿಗೆ ಮೀರಿ ಕೊಟ್ಟಿದ್ದಾದರೆ ನೀನು ಸತ್ತೋಗ್ತೀಯ, ಬದುಕೋದೇ ಇಲ್ಲ. ನೀನು ಇನ್ನೂ ಬದುಕಿದೀಯ ಅಂದರೆ ಯು ಆರ್ ಏಬಲ್ ಟು ಬೇರ್ ದಿಸ್. ಸ್ಟಿಲ್ ಯು ಆರ್ ಏಬಲ್ ಟು ಬೇರ್. ವಾಕ್ಯ ಸುಳ್ಳಾಗೋದಿಲ್ಲ. ವರ್ಡ್ ಈಸ್ ಟ್ರೂತ್. ಗಾಡ್ ವಿಲ್ ನೆವರ್ ಟೆಲ್ ಲೈ, ಬಟ್ ಸೈಟನ್ ಮ್ಯಾನಿಪುಲೇಟ್ಸ್ ದ ಟ್ರೂತ್. ನಮಗದು ಹ್ಯೂಮನ್ ಸೆಂಟಿಮೆಂಟ್ ಮುಖಾಂತರ ರೈಟ್ ಅನಿಸುತ್ತೆ. ಡು ನಾಟ್ ಬಿ ಡಿಸೀವ್ಡ್. ಪ್ರೇ ಫಾರ್ ದ ಸ್ಪಿರಿಟ್ ಆಫ್ ಡಿಸರ್ನ್ಮೆಂಟ್. ವಿವೇಚನೆ ಆತ್ಮರಿಗಾಗಿ ಪ್ರಾರ್ಥಿಸಿರಿ. ಹಿ ವಿಲ್ ನಾಟ್ ಲೆಟ್ ಯು ಬಿ ಟೆಸ್ಟೆಡ್ ಬಿಯಾಂಡ್ ಯುವರ್ ಸ್ಟ್ರೆಂತ್.
ನಿನ್ನ ಶಕ್ತಿಗೆ ಮೀರಿದ ಪರೀಕ್ಷೆಗಳಿಗೆ ನಿನ್ನನ್ನು ದೇವರು ಗುರಿಪಡಿಸುವುದಿಲ್ಲ. ಹಾಗಾದರೆ ಈ ಪ್ರಪಂಚದಲ್ಲಿ ನಿನಗೇನೇ ಪರೀಕ್ಷೆ ಬಂದರೂ ಆ ಪರೀಕ್ಷೆಯಲ್ಲಿ ನೀನು ಹೇಳಲಿಕ್ಕೆ ಆಗಬೇಕು, ನನ್ನ ದೇವರು ನನ್ನ ಶಕ್ತಿಗೆ ಮೀರಿದ ಪರೀಕ್ಷೆಯಲ್ಲಿ ನನ್ನನ್ನು ಬಿಡೋದಿಲ್ಲ. He will not let me in this. Beyond my strength, He will not test me. ಇದು ನಮ್ಮ ಒಳಗಡೆ ಇರಬೇಕು. ನೆಕ್ಸ್ಟ್, but with the testing He will also provide the way out so that you may be able to endure it. ಶೋಧನೆಗಳು ಬಂದಾಗ ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಹಾಲೆಲೂಯ, ಹಾಲೆಲೂಯ. ಶೋಧನೆಗಳು ಬರುತ್ತೆ. ಸೈತಾನ ಹೇಳ್ತಾನೆ, ಬರಬಾರ್ದಲ್ಲ ನಿಂಗೆ ಯಾಕೆ ಶೋಧನೆ ಬರಬೇಕು, ನಿಂಗೆ ಯಾಕೆ ಶೋಧನೆ ನಿಂಗೆ ಬರಬಾರ್ದು ಶೋಧನೆ, ನಿಂಗೆ ಶೋಧನೆ ಬರಬಾರ್ದು, ನಿಂಗೆ ಪರೀಕ್ಷೆಗಳು ಬರಬಾರ್ದು. ನೀನು ಇಷ್ಟು ಒಳ್ಳೆಯವನು, ಪ್ರಾರ್ಥನೆ ಮಾಡ್ತೀಯ, ಇಷ್ಟು ಪ್ರಾರ್ಥನೆ ಮಾಡುವ ನಿನಗೆ ಶೋಧನೆ ಬರಬಾರ್ದು. ನಿನಗೆ ಶೋಧನೆ ಬಂದುಬಿಟ್ರೆ ಅವ್ರ ಕತೆ ಏನು, ಮತ್ತೆ ಇವ್ರ ಕತೆ ಏನು? ನಾವು ಅದನ್ನು ಅಗ್ರಿ ಮಾಡ್ತೀವಿ, ಹೌದಲ್ವಾ, ಕರೆಕ್ಟ್. ಅಲ್ಲೇ ನೀನು ಹೋದೆ ಬಿದ್ದು. ಜೋಸಫಣ್ಣ ನಗ್ತಾ ಇದ್ದಾರೆ, ಯಾಕಂದರೆ ಇದೆಲ್ಲ ಜೋಸಫಣ್ಣ ಮೊದಲೇ ಆಲೋಚನೆ ಮಾಡಿದರು. ಜೋಸಫಣ್ಣನ ಮೈಂಡಲ್ಲಿ ಈ ದಿವಸಗಳಲ್ಲಿ ಅದೇ ಓಡ್ತಾ ಇದ್ದಿರತ್ತೆ ಮೋಸ್ಟ್ಲಿ. ಅದಕ್ಕೆ ದೇವರು ಇದೇ ಒಂದು ವಾಕ್ಯದಲ್ಲಿನೇ ಜೋಸಫಣ್ಣನ ಮೈಂಡನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಖುಷಿ ಆಗ್ಬಿಟ್ಟಿದ್ದಾರೆ ಫುಲ್ಲು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಬಟ್ ವಿತ್ ದ ಟೆಸ್ಟಿಂಗ್ ವಿಲ್ ಆಲ್ಸೋ ಪ್ರೊವೈಡ್ ದ ವೇ ಔಟ್. ಪರೀಕ್ಷೆ ಜೊತೆಯಲ್ಲಿ ಪಾಸ್ ಆಗ್ಲಿಕ್ಕೆ ಬೇಕಾದ ದಾರಿನವರೇ ತೋರಿಸ್ತಾರಂತೆ. ಸೂಪರ್ ಅಲ್ವಾ? ಪರೀಕ್ಷೆನೂ ಕೊಡ್ತಾರೆ ದೇವರು, ಪರೀಕ್ಷೆಗೆ ಬಿಡೋರು ಅವರೇ, ಪರೀಕ್ಷೆಯಲ್ಲಿ ಪಾಸ್ ಮಾಡೋಕ್ಕೆ ದಾರಿ ಮಾಡ್ಕೊಳ್ಳೋರು ಅವರೇ. ಒಂದು ರೀತಿ ಅರ್ಥ ಆಗೋ ರೀತಿ ಹೇಳಬೇಕಂದ್ರೆ, ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಪರೀಕ್ಷೆ ಪೇಪರ್ ಕೊಡೋರು ಅವರೇ, ಆಮೇಲೆ ಕಾಪಿ ಚೀಟ್ ಕೊಡೋರು ಅವರೇ. ಪೂರ್ತಿ ಕಾಪಿ ಹೊಡೆದು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆಗುವಂಥ ಕಾಪಿ ಹೊಡಿಲಿಕ್ಕೆ ಹೆಲ್ಪ್ ಮಾಡೋರು ಅವರೇ. ಆ ರೀತಿಯಲ್ಲಿ ದೇವ್ರು ಕಾಪಿ ಹೊಡಿಲಿಕ್ಕೆ ಹೆಲ್ಪ್ ಮಾಡಲ್ಲ. ಸೊ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್, ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳಿರೋದು. ಅದರಿಂದ ದೇವರು ಎಷ್ಟು ಒಳ್ಳೆಯವರು ಅಂದರೆ, ಈಗ ನೀವು ಎಷ್ಟು ಖುಷಿಯಾಗಿದ್ರಿ ಅಲ್ವಾ? ಪರೀಕ್ಷೆ ಕೊಡೋರು ಅವರೇ, ಕಾಪಿ ಚೀಟ್ ಕೊಡೋರು ಅವರೇ ಅಂದಾಗ ಅದೇ ದೇವ್ರು ಮಾಡೋದು. ನಿಮ್ಮ ಜೀವನದಲ್ಲಿ ಏನೇ ಪರೀಕ್ಷೆ ಬಂದರೂ ದೇವ್ರದ್ದು ಕಾಪಿ ಚೀಟ್ ರೆಡಿ ಇರುತ್ತೆ. ಸೈತಾನ ಏನು ಮಾಡ್ತಾನೆ ಅಂದರೆ ಈ ವಾಕ್ಯ ತೋರಿಸೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ವಾಕ್ಯದಲ್ಲಿರುವ ಸತ್ಯ ಒಂದು ಕಡೆ, ಸೈತಾನನ ಸುಳ್ಳು ಒಂದು ಕಡೆ. ಇದ್ರ ಮಧ್ಯದಲ್ಲಿ ನಾವು ನಿಂತಿದ್ದೀವಿ. ಇದ್ರ ಮಧ್ಯದಲ್ಲಿ ನಿಂತು ನಾವು ವಿವೇಚಿಸ್ಲಿಕ್ಕಾಗಬೇಕು. ದೇವರ ವಾಕ್ಯದ ಸತ್ಯ ನಾನು ಒಳಗಡೆ ತಗೋಬೇಕು, ಮುಂದಕ್ಕೆ ಹೋಗಬೇಕು, ಒಳಗಡೆ ತಗೋಬೇಕು, ಮುಂದಕ್ಕೆ ಹೋಗಬೇಕು. ಏನಾದರೂ ಪಕ್ಕದಲ್ಲಿ ಕೊಡುವ ಸೈತಾನನ ಸುಳ್ಳು ತಗೊಂಡ್ರೆ ಮುಳುಗೋಗ್ಬಿಡ್ತೀವಿ. ವಾಕ್ಯ ಹೇಳುತ್ತೆ, ಬಟ್ ವಿತ್ ದ ಟೆಸ್ಟಿಂಗ್, ನಾಟ್ ವಿತೌಟ್ ಟೆಸ್ಟಿಂಗ್, ವಿತ್ ದ ಟೆಸ್ಟಿಂಗ್ ವಿಲ್ ಆಲ್ಸೋ ಪ್ರೊವೈಡ್ ದ ವೇ ಔಟ್ ಸೋ ದಟ್ ಯು ಮೇ ಬಿ ಏಬಲ್ ಟು ಎಂಡ್ಯೂರ್ ಇಟ್. ನೀವು ಅದನ್ನು ಸಹಿಸ್ಕೋಬೋದು. ನಿಮ್ಮಲ್ಲಿ ಯಾರಿಗೂ ಹೇಳಲಿಕ್ಕೆ ದೇವರು ಎಕ್ಸ್ಕ್ಯೂಸ್ ಕೊಟ್ಟಿಲ್ಲ. ನನಗೆ ಸಹಿಸಲಿಕ್ಕಾಗದಷ್ಟು ದೇವರು ಕೊಟ್ಟಿದ್ದಾರೆ ಅಂದರೆ ಒಂದು ಕೊಡಬೇಕು ಕಪಾಳಕ್ಕೆ. ಈ ವಾಕ್ಯ ಕಪಾಳಕ್ಕೆ ಹೊಡೆಯುತ್ತೆ, ಕೈಯಲ್ಲಿ ಹೊಡೆಯೋದು ಬೇಡ. ದಿಸ್ ವರ್ಡ್ ವಿಲ್ ಬೀಟ್ ಯು. ಡೂ ಯು ಥಿಂಕ್ ದಟ್ ಯು ಆರ್ ಬೆಟರ್ ದೆನ್ ಗಾಡ್? ಯು ಆರ್ ಮೈಟಿಯರ್ ದೆನ್ ಗಾಡ್? ನೀನು ದೇವ್ರಿಗಿಂತ ಸರ್ವಶಕ್ತನ, ಒಳ್ಳೆಯವನ ಅಂತ ಅಂದ್ಕೊಂಡಿದೆಯಾ? ದೇವರೇ ಹೇಳ್ತಾರೆ ಏನಂತ, ಐ ವಿಲ್ ಗಿವ್ ಯು ದ ವೇ ಔಟ್ ಸೋ ದಟ್ ಯು ಮೇ ಬಿ ಏಬಲ್ ಟು ಎಂಡ್ಯೂರ್ ಇಟ್. ತಪ್ಪಿಸಿಕೊಳ್ಳೋ ಮಾರ್ಗನೂ ಕೊಡ್ತೀನಿ ನಾನು, ನಿನಗೆ ಸಹಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು ನಾನು ಕೊಡ್ತೇನೆ ಅಂತ. ಈ ವಾಕ್ಯಕ್ಕೆ ವಿರುದ್ಧವಾಗಿ ಸೈತಾನ ಏನು ಹೇಳ್ತಾನೆ? ಯು ಕೆನಾಟ್ ಎಂಡ್ಯೂರ್ ಇಟ್, ಯು ಆರ್ ಗಾನ್. ನಿನಗಿದು ಸಹಿಸ್ಕೊಳ್ಳಿಕ್ಕಾಗಲ್ಲ, ನೀ ತಂಗ ಮಾಟೆ, ನೀನು ಮುಳುಗೋಗ್ತೀಯ, ನೀನು ಮುಳುಗೇ ಹೋಗ್ತೀಯ. ಕಳೆದ ಸುನಾಮಿಲಿ ನೀನು ಮುಳುಗಿಲ್ಲ, ಈ ಸುನಾಮಿಲಿ ಗ್ಯಾರಂಟಿ ಮುಳುಗ್ತೀಯ. ಯಾಕಂದರೆ ಅಂಥ ಸುನಾಮಿ ಬಂದಿದೆ ನೋಡು, ಎಲ್ಲರೂ ಮುಳುಗಿದ್ದಾರೆ. ಆಗ ನೀನು ಹೇಳಬೇಕು, ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ನನ್ನ ಬಲಗಡೆಯಲ್ಲೇ, ಅಂಥ ಕೇಡೊಂದು ನನಗೆ ಸಂಭವಿಸೋದು. ಏಕೆಂದರೆ ನಾನು ಆಶ್ರಯಿಸಿರೋದು ಮನುಷ್ಯನನ್ನಲ್ಲ, ದೇವರ ವಾಕ್ಯದ ಸತ್ಯವನ್ನು ಆಶ್ರಯಿಸಿದ್ದೇನೆ. ಐ ಆಮ್ ಹೋಲ್ಡಿಂಗ್ ಆನ್ ಟು ದ ಟ್ರೂತ್ಸ್ ಆಫ್ ಗಾಡ್ಸ್ ವರ್ಡ್.
ಐ ಡೋಂಟ್ ಅಕ್ಸೆಪ್ಟ್ ದ ಲೈಸ್ ಆಫ್ ದ ಡೆವಿಲ್. ಸೈತಾನನ ಸುಳ್ಳನ್ನು ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಐ ರಿಫ್ಯೂಸ್. ಕಳೆದ ಮುಲ್ಕಿ ರಿಟ್ರೀಟಲ್ಲಿ ನಾವು ಕಲ್ತ್ವಿ, 3 ಇಂಪಾರ್ಟೆಂಟ್ ವರ್ಡ್ಸ್ ಕಲ್ತ್ವಿ. ಯಾವುದೆಲ್ಲ? ಲಾಸ್ಟ್ ಟಾಕಲ್ಲಿ 3 ಇಂಪಾರ್ಟೆಂಟ್ ವರ್ಡ್ಸ್ನ ನಾವು ಕಲ್ತ್ವಿ. ಒಂದು ಅದನ್ನೀಗ ಹೇಳಿದೆ ನಾನೀಗ, ಶರೀರ ಸ್ವಭಾವ ಎಲ್ಲ ಹೇಳಲಿಲ್ಲ ನಾನು. ಒಂದು ರೆಫ್ಯೂಸ್ ಅಂದರೆ ನಿರಾಕರಿಸುವುದು. ಇನ್ನೊಂದು ಡಿಸೈಡ್, ತೀರ್ಮಾನ ಮಾಡೋದು. ಮೂರನೇದು ಕನ್ಸಿಡರ್, ನಿರ್ಣಯಿಸುವುದು. ಇದು 3 ಬೇಕು. ನಿನ್ನೆ ನಮ್ಮ ಸಹೋದರ ಡೆಲ್ವಿನ್ ಫೋನ್ ಮಾಡಿದಾಗ ಹೇಳ್ತಾ ಇದ್ದರು, ಬ್ರದರ್ 3 ಕಾಲಮ್ ಮಾಡಿಟ್ಟಿದ್ದೀನಿ ಶೀಟಲ್ಲಿ. ಒಂದು ಕಾಲಮ್ಗೆ ಹೆಡ್ಡಿಂಗ್ ಕೊಟ್ಟಿದ್ದೀನಿ, ಏನಂತ? ರಿಫ್ಯೂಸ್. ಇನ್ನೊಂದು ಕಾಲಮ್ ಹೆಡ್ಡಿಂಗ್ ಡಿಸಿಷನ್. ಇನ್ನೊಂದು ಕಾಲಮ್ಗೆ ಹೆಡ್ಡಿಂಗ್ ಕನ್ಸಿಡರ್. ಡೈಲಿ ಏನೆಲ್ಲ ರಿಫ್ಯೂಸ್ ಮಾಡಬೇಕು ಬರಿತೀನಿ. ರಿಟ್ರೀಟ್ ಮುಗಿಸ್ಕೊಂಡು ಬಂದಾಗಿಂದ ಇದೇ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ ನೀನು. ದಟ್ ಈಸ್ ಸೋ ವಿ ನೀಡ್ ಟು ವರ್ಕ್ ಇಟ್ ಔಟ್. ಇದು ವರ್ಕೌಟ್ ಮಾಡಿದೆ ನೆಕ್ಸ್ಟ್ ರಿಟ್ರೀಟಿಗೆ ಬರಬೇಡಿ. ಕೊಯ್ನಿನ ಟೆನಿಗೆ ಸುಮ್ಮನೆ ಅಲ್ಲಿ ಬಂದು ಊಟ ಮಾಡ್ಕೊಂಡು ಊರು ಸುತ್ಕೊಂಡು ತಿರುಗಿ ಸುಮ್ಮನೆ ನಿಮಗೂ ವೇಸ್ಟು, ಎಲ್ಲ ವೇಸ್ಟ್ ಮಾಡಲಿಕ್ಕ. ಕಳೆದ ಕೊಯ್ನೋನಿಯ 9 ಯೂಟ್ಯೂಬಲ್ಲಿ ಇದೆ. ಕುತ್ಕೊಂಡು ಇನ್ನೂ ಧ್ಯಾನ ಮಾಡಿ ಅದರಲ್ಲಿ ಹೇಳಿದ ಪಾಯಿಂಟ್ಸನ್ನು ತೆಗೆದು ಅಟ್ಲೀಸ್ಟ್ ಕೆಲವ್ರನ್ನಾದರೂ ವರ್ಕೌಟ್ ಮಾಡಲಿಕ್ಕೆ ಈ ರೀತಿ ಏನಾದರೂ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಲಿ ಟ್ರೈ ಮಾಡಿ. ಕೊಯ್ನೋನಿಯ 10ಗೆ ಬನ್ನಿ. ಆಗಸ್ಟ್ 15ರಿಂದ ಪ್ರಾರಂಭ ಆಗುವ ಕೊಯ್ನೋನಿಯ 10 ರಿಟ್ರೀಟ್ಗೆ ಮಂಗಳೂರಿನಲ್ಲಿ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿಯಲ್ಲಿ ಇದೆ. ಆಗಸ್ಟ್ 15ರಿಂದ ಪ್ರಾರಂಭ ಆಗುತ್ತೆ. ಬನ್ನಿ ಗ್ರೋತ್ ರಿಟ್ರೀಟ್ಗೆ. ಆದರೆ ಕೊಯ್ನೋನಿಯ 8, 9 ನೀವೇನು ವರ್ಕೌಟ್ ಮಾಡಿದೆ, ನಾಟ್ ಈವನ್ 1%. ಸುಮ್ಮನೆ ಬಂದ್ವಿ, ಕೇಳಿಸ್ಕೊಂಡ್ವಿ, ಅಲ್ಲಿ ಕೇಳಿಸ್ಕೊಂಡ್ವಿ ಅಷ್ಟೇ, ಚೆನ್ನಾಗಿತ್ತು. ಮನೆಗೆ ಬಂದು ಮಾಡಿದ್ದೇನೂ ಇಲ್ಲ. ಮತ್ತು 10ಕ್ಕೆ ಬಂದು ನೀನೇನು ಮಾಡ್ತೀಯಾ ಹೇಳು? ಕೊಯ್ನಿನ 10ಗೆ ಬಂದು ಏನು ಮಾಡ್ತೀಯ? ಊಟ ಬಿಟ್ಟರೆ ಬೇರೆ ಏನು ಮಾಡ್ತೀಯ ಹೇಳು? ಊಟ ಮಾಡ್ತೀಯ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತೀಯ, ಅಲ್ಲಿ ಬೇರೆ ಏನೂ ಮಾಡಲ್ಲ. ಸೊ ಅದರಿಂದ ದಯವಿಟ್ಟು ಇದನ್ನು ಹೀಗೆ ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ, ಫಸ್ಟ್ ಮೊದಲು ಯಹೂದ್ಯರಿಗೆ, ಅಂದರೆ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಎಲ್ಲರಿಗೂ. ಅದಾದಮೇಲೆ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಪೌಲ್ರು ಹೇಳಿದಾಗೆ. ಸೊ ಅದರಿಂದ ಮೊದಲು ನಮ್ಮವರಿಗೆ, ಅದಾದಮೇಲೆ ಇತರರಿಗೂ. ಅದರಿಂದ ಕೆಲವರಿಗೆ ಧ್ಯಾನ ಅಂದ ತಕ್ಷಣ ಏನೋ ಒಂದು ಎಂಟರ್ಟೈನ್ಮೆಂಟ್ ಥರ, ಟೈಮ್ ಪಾಸ್ ಥರ ಅಲ್ಲ. ಒಂದು ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದೀವಿ, ಆತ್ಮಿಕ ಯುದ್ಧಕ್ಕೆ. ಯು ಆರ್ ಪ್ರಿಪೇರಿಂಗ್ ಫಾರ್ ಎ ಸ್ಪಿರಿಚುವಲ್ ಬ್ಯಾಟಲ್. ಪ್ರಭುವನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧರಾಗ್ತಾ ಇದ್ದೀವಿ. ವಿ ಆರ್ ಪ್ರಿಪೇರಿಂಗ್ ಅವರ್ ಸೆಲ್ಸ್ ಟು ಮೀಟ್ ದ ಲಾರ್ಡ್. ಅದಕ್ಕೇನಾದರೂ ವರ್ಕೌಟ್ ಮಾಡಬೇಕಲ್ವಾ? ಈ ಆತ್ಮಿಕ ಸತ್ಯಗಳಿಗೆ ನಾವು ಬಿಗಿಯಾಗಿ ಕಚ್ಕೋಬೇಕು, ಉದುರು ಹೋಗಬಾರ್ದು. ಸುಮ್ಮನೆ ಬಂದು ಹೋದ ಯೇಸುಗೆ ಅವಮಾನ ಆಗುತ್ತೆ. ಅವಾಗ 10 ರಿಟ್ರೀಟ್ ಆಯಿತು, ಇದ್ದ ಹಾಗೆ ಇದ್ದೀವಿ. ಇನ್ನು ಏನು ಅಭಿವೃದ್ಧಿ ಆಗಿದ್ದೀರಾ, ಏನು ಪ್ರೋಗ್ರೆಸ್ ಆಗಿದ್ದೀರಾ ಅಂತ ಕೇಳುವಾಗ ಏನಾದರೂ ಇರಬೇಕಲ್ಲ. ಆದ್ದರಿಂದ ಈ ರೀತಿ ವರ್ಕೌಟ್ ಮಾಡೋಕ್ಕೆ ಸ್ವಲ್ಪ ಏನಾದರೂ ಮಾಡಿದೆಲ್ಲ ಆಗುತ್ತೆ. ನಮ್ಗೆ ಆಸೆ ಬೇಕು. ನಮಗೇನು ಗೊತ್ತಾ, ಬರೀ ಲೋಕದ್ದೇ ಆಸೆ. ಎಲ್ಲ ನಾಟಕ ಮಾಡೋರೆ. ಈ ಲೋಕದ ಆಸೆ ಏನು ಹೋಗಿಲ್ಲ ನಮ್ಮಲ್ಲಿ, ಅದು ಹಾಗೇ ಇದೆ. ಏನೋ ಸ್ವಲ್ಪ ಅಲ್ಲೆಲ್ಲೂಯ್ಯ ಪ್ರಾರ್ಥನೆ, ಶಾಲ ಬಾಲ 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 ಅಲ್ಲ, ಏನೋ ಗೊತ್ತಿಲ್ಲದಿರೋ ಭಾಷೆ ಎಲ್ಲ ಹೇಳಿ ಏನೋ ಮರಳು ಮಾಡ್ತಾಯಿದ್ದೀವಿ. ನಮ್ಮನ್ನೇ ನಾವು ಮರಳು ಮಾಡ್ಕೊಳ್ತಾ ಇದ್ದೀವಿ, ಜನರನ್ನು ಮರಳು ಮಾಡ್ತಾಯಿದ್ದೀವಿ. ಇಲ್ಲಿರೋ ಆಸೆ ಏನು ಚೇಂಜ್ ಆಗಿಲ್ಲ. ಇಲ್ಲಿ ಚೇಂಜ್ ಆಗದೆ ಏನು ಪ್ರಯೋಜನ ಇಲ್ಲ. ವಿ ನೀಡ್ ಟು ರಿಪೆಂಟ್. ಪ್ರಕಟಣಾ ಪುಸ್ತಕ 2ನೇ ಅಧ್ಯಾಯದಲ್ಲಿ ಎಫೆಸದ ಸಭೆಗೆ ಹೇಳ್ತಾರೆ ದೇವರು, ನೀನು ರಿಪೆಂಟ್ ಆಗದೆ ಇದ್ದರೆ ಆ ದೀಪಸ್ತಂಭನೇ ಅಲ್ಲಿಂದ ತೆಗೆದು ಬಿಡ್ತೀನಿ ಅಂತ ಹೇಳ್ತಾರೆ ದೇವರು. ಯಾರಿಗೆ? ಎಫೆಸದ ಸಭೆಯ ಸಭಾಪಾಲಕನಿಗೆ, ಚರ್ಚ್ ಆಫ್ ಎಫೆಸಸ್, ಎಫೆಸಸ್ ಸಭೆಯ ಸಭಾಪಾಲಕನಿಗೆ ಯೇಸು ಸ್ವಾಮಿ ನೇರವಾಗಿ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸ್ಕೊಳ್ಳಿ, ದೇವರ ಆತ್ಮನ ಈ ನುಡಿಗಳು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ನೀನು ಮಾನಸಾಂತರ ಪಡೆದೇ ಇದ್ದರೆ, ಇಫ್ ಯು ಡೋಂಟ್ ರಿಪೆಂಟ್, ನಿನ್ನೆ ಇಲ್ಲ ಅನಿಸ್ಬಿಡ್ತೀನಿ ಅಂತ ಅರ್ಥ. ಏನಂತ ಇದೆ ವಾಕ್ಯ? ಹಾಂ ಹಾಂ ಹ್ಞೂ ಹ್ಞೂ
ದೀಪಸ್ತಂಭ ಯಾವುದದು? ಚಿನ್ನದ ದೀಪಸ್ತಂಭ. ದೀಪಸ್ತಂಭ ಸಭೆ ಅಲ್ವಾ? ದೂತ ಯಾವುದು? ಯಾರು? ಸಭಾಪಾಲಕ. ಓಕೆ, ಸಭಾಪಾಲಕ. ಕಥೋಲಿಕರಲ್ಲಾದರೆ ಪ್ಯಾರಿಷ್ ಪ್ರಿಸ್ಟ್ ಅಂತ ಹೇಳ್ಬೋದು. ಇನ್ನು ಕಥೋಲಿಕರು ಅಲ್ಲದೆ ಇರೋ ಪ್ರೊಟೆಸ್ಟೆಂಟ್ಸಲ್ಲಾದರೆ ಪಾಸ್ಟರ್ ಅಂತ ಹೇಳ್ಬೋದು. ಸಭಾಪಾಲಕ. ಎಫೆಸ ಸಭೆಯ ಪಾಲಕನಿಗೆ ಬರೆದಿರೋದು, ಎಫೆಸ ಸಭೆಯ ದೂತನಿಗೆ ಬರೆದಿರೋದು. ದೀಪಸ್ತಂಭವನ್ನು ಅಲ್ಲಿಂದ ಕಿತ್ತಾಕ್ತೀನಿ ಅಂತ. ದೀಪಸ್ತಂಭ ಯಾವುದು? ಸಭೆ. ಸಭೆಯ ಪಾಲಕ ನೀನು. ಸಭೆನೇ ಇಲ್ಲಿದ್ದಂಗೆ ಮಾಡಿಬಿಡ್ತೀನಿ. ಮತ್ತೆ ಮಾನಸಾಂತರ ಪಡು, ರಿಪೆಂಟ್ ಆಗು. ದೇವ್ರು ಮನಸ್ಸು ಮಾಡಿದರೆ ಏನು ಮಾಡ್ತಾರೆ ಆಯಿತಾ? ಕೆಲವ್ರು ಹೇಳ್ತಾರಲ್ಲ ಕ್ರಿಶ್ಚಿಯಾನಿಟಿನೇ ಇಲ್ಲಿದ್ದಂಗೆ ಮಾಡ್ತೀನಿ ಅಂತ. ಅದಕ್ಕೆ ದೇವರೇ ತೀರ್ಮಾನ ಮಾಡಬೇಕು, ಆವಾಗ ಆಗುತ್ತೆ. ಇಲ್ಲದೇ ಹೇಳ್ತಾ ಇರೋದು. ಇನ್ನು ಸುಮ್ಮನೆ ಕ್ರಿಶ್ಚಿಯನ್ ಅಂತ ಇದು ಹೊಡಿಬೇಡ. ಪ್ರೇಯರ್ಲಿದ್ದೀನಿ ಅಂತ ಹೇಳ್ಕೊಬೇಡ. ಕರಿಸ್ಮ್ಯಾಟಿಕ್ ಅಂತ ಹೇಳ್ಕೊಬೇಡ. ಎತ್ತು ಬಿಡ್ತೀನಿ ನಿನ್ನನ್ನು ಅಂತ ಹೇಳ್ತಾ ಇರೋದು. ನಿನ್ನ ಆ ಸಭಾ ಏನದು ಏನು ತೆಗಿತೀನಿ ಅಂತ ಹೇಳಿದ್ದು? ಆ ದೀಪಸ್ತಂಭವನ್ನೇ ಅದರ ಸ್ಥಳದಿಂದ ತೆಗೆದು ಬಿಡ್ತೀನಿ ಅಂತ ಇಲ್ಲಿದೆ. ಪ್ರಕಟಣೆ 1 ಲಾಸ್ಟ್ ವಾಕ್ಯದಲ್ಲಿದೆ. ಆ 7 ದೀಪಸ್ತಂಭಗಳ ರಹಸ್ಯ ಇಷ್ಟೇ. 7 ನಕ್ಷತ್ರಗಳು 7 ಸಭೆಗಳ ದೂತರನ್ನು ಸೂಚಿಸ್ತದೆ. 7 ಚಿನ್ನದ ದೀಪಸ್ತಂಭಗಳು 7 ಸಭೆಗಳನ್ನು ಸೂಚಿಸ್ತದೆ. ಇಲ್ಲಿ 7 ಸಭೆಗಳಿಗೆ ಮೆಸೇಜ್ ಕೊಡ್ತಾರೆ ಯೇಸು ಕ್ರಿಸ್ತರು. ಆಗಿದ್ದ 7 ಸಭೆಗಳು. ಅದರಲ್ಲಿ ಒಂದು ಎಫೆಸ ಸಭೆ. ಎಫೆಸ ಸಭೆಯ ದೂತ ಅವನಿಗೆ ಹೇಳ್ತಾರೆ, ನೀನು ಇದನ್ನು ಫಾಲೋ ಮಾಡಲಿಲ್ಲ ಅಂದರೆ ನಿನಗೆ ಸಭೆನೇ ಇರಲ್ಲ ಆಮೇಲೆ ಹೇಳಲಿಕ್ಕೆ. ಮಿನಿಸ್ಟ್ರಿನೇ ಇಲ್ದಿದ್ದಂಗೆ ಮಾಡ್ತೀನಿ ನಾನು ಅಂತಾರೆ ದೇವರು. ಸುಮ್ಮನೆ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತ ಹೇಳ್ಕೊಬೇಡ. ಮಿನಿಸ್ಟ್ರಿನೇ ಎತ್ತು ಬಿಡ್ತೀನಿ ನಾನು ಅಂತ ದೇವರು ಹೇಳ್ತಾರೆ. ಯು ಮಸ್ಟ್ ರಿಪೆಂಟ್. ಇದು ಹಳೆ ಒಡಂಬಡಿಕೆ ಅಲ್ಲ ಆಯಿತಾ? ಹೊಸ ಒಡಂಬಡಿಕೆಯ ಲಾಸ್ಟ್ ಪುಸ್ತಕ. ಹೊಸ ಒಡಂಬಡಿಕೆ ಎಲ್ಲ ಆದಮೇಲೆ ಇದು. ನಾವೇನಂದರೆ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್. ಜೀಸಸ್ನ ಒಂದು ರೀತಿ ಚೀಪಾಗಿ ತೊಗೊಂಡ್ಬಿಟ್ಟಿದ್ದೀವಿ ಅಂತ, ಎಲ್ಲೋ ತೊಗೊಂಡಿದ್ದೀವಿ ಅನ್ನಿಸ್ತಾ ಇದೆ. ವಿ ಆರ್ ನಾಟ್ ಸೀರಿಯಸ್ ಅಬೌಟ್ ಜೀಸಸ್. ಯೇಸು ಕ್ರಿಸ್ತರ ಬಗ್ಗೆ ನಮಗೆ ಆ ಸೀರಿಯಸ್ನೆಸ್ಸೇ ಇಲ್ಲ. ಅವರ ವಾಕ್ಯದ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಅವರು ಕೊಟ್ಟ ಪರಿಶುದ್ಧಾತ್ಮರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಅವರು ಕೊಟ್ಟ ಸೇವೆ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ವಿಶ್ವಾಸದ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಕೊಯ್ನೋನಿಯ ರಿಟ್ರೀಟ್ ಬಗ್ಗೆ ಸೀರಿಯಸ್ನೆಸ್ಸೇ ಇಲ್ಲ. ಚಲ್ತಾ ಹೇ. ಸ್ವಲ್ಪ ಹಾಡು ಹೇಳ್ಕೊಂಡು, ಸ್ವಲ್ಪ ಬೋಧನೆ ಕೇಳಿಕೊಂಡು, ಸ್ವಲ್ಪ ತಮಾಷೆ ಮಾಡಿಕೊಂಡು, ಸ್ವಲ್ಪ ಊಟ ಮಾಡಿಕೊಂಡು, ಟೈಮ್ ಪಾಸ್ ಮಾಡಿಕೊಂಡು ಹೋದರೆ ಸಾಕು ಅಂತ. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಔಟ್ ಆಫ್ ಯು. ನಿನ್ನಿಂದ ದೇವರು ಏನೋ ಬಯಸ್ತಾ ಇದ್ದಾರೆ. ಯು ಮಸ್ಟ್ ಬ್ರಿಂಗ್ ಫೋರ್ತ್ ದ್ಯಾಟ್ ಫ್ರೂಟ್ ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು. ದೇವರು ನಿನ್ನಿಂದ ಬಯಸುವಂಥ ಫಲವನ್ನು ನೀನು ಹೊರಗಡೆ ತಗೊಂಡು ಬರಬೇಕು. ಅದಕ್ಕಾಗಿಯೇ ದೇವರು ಇಷ್ಟೊಂದು ತಾಳ್ಮೆಯಿಂದ ಇದ್ದು ಪೋಷಣೆ ಮಾಡ್ತಾ ನಡೆಸ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಯಾರ್ದೋ ಯೋಗ್ಯತೆಯಿಂದ ಅಲ್ಲ. ಸೊ ವಿ ನೀಡ್ ಟು ಬಿ ಕೇರ್ಫುಲ್. ಯಾವ ರೀತಿ ಕೇರ್ಫುಲ್ ಆಗಿರಬೇಕು? ನಾನು ಹೇಳಿದ್ನಲ್ವಾ, ಒಂದು ಕಡೆ ಸೈತಾನನ ಸುಳ್ಳು, ಇನ್ನೊಂದು ಕಡೆ ದೇವರ ವಾಕ್ಯದ ಸತ್ಯ. ಇದೆರಡರ ಮಧ್ಯದಲ್ಲಿ ನಾವು ದೇವರ ಮಾರ್ಗದಲ್ಲಿ ದೇವರ ಇಚ್ಛೆ ಪ್ರಕಾರ ಹೋಗಬೇಕಾದ್ರೆ ವಿ ಮಸ್ಟ್ ಪ್ರೇ ಫಾರ್ ದ ಸ್ಪಿರಿಟ್ ಆಫ್ ಡಿಸರ್ನ್ಮೆಂಟ್. ವಿವೇಚನೆ ಇಲ್ಲದೆ ಇದ್ದರೆ ಹಾಳಾಗೋಗ್ತೀವಿ. ವಿವೇಚಿಸಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ಪ್ರಾರ್ಥಿಸೋಣ, ಎದ್ದು ನಿಂತ್ಕೊಳ್ಳೋಣ. ಪ್ರೀತಿಮಯ ತಂದೆಯಾದ ದೇವರೇ, ಈ ಒಂದು ದಿನ ನೀವು ನಮ್ಮೊಂದಿಗೆ ಮಾತನಾಡಿದ ಪ್ರತಿಯೊಂದು ಮಾತಿಗಾಗಿ ಸ್ತೋತ್ರ ಅಪ್ಪ. ನೀವು ನಂಬಿಗಸ್ತರಾಗಿದ್ದೀರಿ ಅಪ್ಪ. ನಮ್ಮಿಂದ ಜಯಿಸಲಾಗದ ಯಾವ ಶೋಧನೆಗಳಿಗೂ ನಮ್ಮನ್ನು ಬಿಟ್ಟು ಕೊಡೋದಿಲ್ಲಪ್ಪ. ಯಾವುದೇ ಒಂದು ಪರೀಕ್ಷೆಗಳು ಬಂದಾಗಲೂ ಅದನ್ನು ಸಹಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು ನಮಗೆ ನೀವು ಕೊಡುವ ದೇವರಾಗಿದ್ದೀರಪ್ಪ. ತಪ್ಪಿಸಿಕೊಳ್ಳಲು ಬೇಕಾದ ಮಾರ್ಗ ನಿಮ್ಮಲ್ಲಿ ಇದೆಯಪ್ಪ. ಆ ಮಾರ್ಗವನ್ನು ಕಂಡು ಹಿಡಿದು ತಪ್ಪಿಸಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಜೀವಿಸಲು ಬೇಕಾದ ಜ್ಞಾನದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿಯಪ್ಪ. ಪಿತನೇ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರು ವಿವೇಚನೆಯ ಆತ್ಮರಿಂದ ತುಂಬಲ್ಪಡಲಿ. ಜ್ಞಾನ ವಿವೇಚನೆಯ ಆತ್ಮರಿಂದ ತುಂಬಲ್ಪಡಲಿ ಅಪ್ಪ. ಸೈತಾನನ ಸುಳ್ಳುಗಳನ್ನು ತಿಳಿದು ಅದನ್ನು ಜಯಿಸಲು ಬೇಕಾದ ವಿವೇಚನಾ ಶಕ್ತಿ ಪ್ರತಿಯೊಬ್ಬರಲ್ಲೂ ತುಂಬಲ್ಪಡಲಿ ಅಪ್ಪ. ದೇವರ ವಾಕ್ಯವಾದ ಸತ್ಯ ಅರ್ಥಗಳನ್ನು ಗ್ರಹಿಸಿಕೊಂಡು ಅದನ್ನು ಅಳವಡಿಸಿಕೊಂಡು ಜೀವಿಸಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ. ಇಂದು ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿಯೂ
ಹೊಸ ಕಾರ್ಯಗಳು ಕಾಣಲ್ಪಡಲಿ ಕರ್ತನೆ. ನಾನು ಎಲ್ಲವನ್ನು ಹೊಸದಾಗಿಸ್ತೇನೆ ಎಂಬುದಾಗಿ ನುಡಿದಂಥ ಪ್ರಭು ಯೇಸುವೆ, ಹೊಸತು ಉಂಟಾಗಲಿ ಅಪ್ಪ, ಹೊಸತು ಉಂಟಾಗಲಿ ಅಪ್ಪ, ಹೊಸತು ಉಂಟಾಗಲಿ ಅಪ್ಪ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ಭಯಭಕ್ತಿಯಿಂದ ಜೀವಿಸಲು, ಶ್ರದ್ಧೆ ಉಳ್ಳವರಾಗಿ ಜೀವಿಸಲು ನೀವು ಕೊಟ್ಟ ಆತ್ಮಿಕ ಜೀವನವನ್ನು, ವಿಶ್ವಾಸದ ಜೀವನವನ್ನು, ಸೇವಾ ಜೀವನವನ್ನು ಹೆಚ್ಚು ಶ್ರದ್ಧೆಯಿಂದಲೂ ಭಯಭಕ್ತಿಯಿಂದಲೂ ನಾವು ಜೀವಿಸಲು ಬೇಕಾದ ವಿವೇಚನೆ ಆತ್ಮರಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ, ತುಂಬಿಸಿರಿ ಅಪ್ಪ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಪ್ರೈಸ್ ದ ಲಾರ್ಡ್.